ಲೋ ಮನ್ಮಥ, ಶ್ರೀರಾಮ ಕಲ್ಯಾಣ ಮುಗಿದ ತಕ್ಷಣ ನಿನ್ನ ಕಲ್ಯಾಣ ಮಾಡಿಸ್ಬೇಕು ಅಂತಿದ್ನಲ್ಲೋ. ನೀನ್ ಈ ಪೀಠದ ಮೇಲೆ ಕೂತ್ಕೊಂಡು ಚೌರ ಕಲ್ಯಾಣ ಮಾಡಿಸ್ಕೋತಾ ಇದ್ಯಾ. ಆ ನೀಚನಿಗೆ ಮಗನಾಗಿ ಹುಟ್ಟಿದ್ದಕ್ಕೆ ಕರ್ಮ ಅನುಭವಿಸ್ಲೇಬೇಕು. ಇನ್ಯಾರೋ ಕಂಡೋರ್ ಮನೆಯಿಂದ ಸೌದೆ ತಂದು ಅದರಲ್ಲಿ ಕಾಫಿ ಮಾಡಿ ಕುಡಿತಾನಲ್ಲ, ಅನಿಷ್ಟ ದುಷ್ಟ ಕಂಜೂಸ್ ಚಕ್ರವರ್ತಿ ನಿಮ್ಮಪ್ಪ. ನಿಮ್ಮಪ್ಪ ನಿನ್ ನಾಮಕರಣಕ್ಕೆ 10 ರೂಪಾಯಿ ಕೊಡ್ತೀನಿ ಅಂತ ಹೇಳಿ 1 ರೂಪಾಯಿ ಕೊಟ್ಟು 9 ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾನೆ ಅಂತ ಕಂಜೂಸು. ತಾವು ಜುಗ್ಗೇಶ್ವರ ಮಹಾಪ್ರಭುಗಳು. ಆಹಾ, ಜನ್ಮ ಕೊಟ್ಟ ಮಗನಿಗೆ ಸಾಕ್ಷಾತ್ ತಂದೆಯಿಂದ ಕೇಶಮುಂಡನ. ಆಹಾ, ನಯನ ಮನೋಹರವಾದ ದೃಶ್ಯ. ನಮ್ಮಪ್ಪ ನನಗ್ ಮಾತ್ರ ಅಲ್ಲ, ನಮ್ಮ ಅಮ್ಮನಿಗೂ ತಲೆ ನುಣ್ಣು ರಾಮ ರಾಮ. ಮತ್ತಿನ್ನೇನೆಯ ಕೂದ್ಲಿದ್ರೆ ದಿನಾ ಎಣ್ಣೆ ಹಚ್ಬೇಕಾ, ಬಾಚ್ಬೇಕಾ, ಇಲ್ದಲೇ ಇರೋ ಹೂವೆಲ್ಲ ತಗೊಂಬಂದು ಸಿಗಿಸ್ಬೇಕಾ, ವೃಥಾ ಖರ್ಚಿ ಹಾಕ್ಬೇಕು ಅಂತ ನಾನೇ ನುಣ್ಣಗ್ ಬೋಳಿಸ್ಬಿಟ್ಟೆ. ಅದಕ್ಕೆ ಆ ಮಹಾತಾಯಿ ಕಣ್ಣು ಮೂಗು ಮುಚ್ಕೊಂಡು ಕಾವೇರಿ ನದಿಯಲ್ಲಿ ಮುಳುಗಿ ಶ್ರೀರಂಗನ ಪಾದ ಸೇರ್ಕೊಂಡ್ಬಿಟ್ಲು. ಅಮ್ಮ ಮುಚ್ಕೊಳ ಬಾಯ. ನಾನೇನು ಅವಳು ಕುತ್ಕೆ ಹಿಡಿದು ಕಾವೇರಿ ನೀರಿಗೆ ತಳ್ಳಿದ್ದೇನೋ, ಅವಳೆ ಕಾಲ್ ಜಾರಿ ಧುಬುಕ್ ಅಂತ ನೀರಿಗೆ ಬಿದ್ದು ಪ್ರಾಣ ಬಿಟ್ಬಿಟ್ಲು. ಯಾಕೋ ಅಳ್ತೀಯ? ನಿಮ್ಮಪ್ಪ ಏನು ಹೊಗೆ ಹಾಕ್ಸ್ಕೊಂಡಿದಾನ? ಮುಚ್ಚಾಯ ಬಾಯಿ. ನನ್ನ ಮಗನಿಗೆ ಒಂದ್ ಒಳ್ಳೆ ಸಂಬಂಧ ನೋಡು ಅಂತ ಹೇಳಿದೆ, ಬರೀ ಇಲ್ಲದ ಮಾತಾಡ್ತೀಯ. ಒಂದ್ ಒಳ್ಳೆ ಸಂಬಂಧ ನೋಡ. ನೋಡ್ತಿದೀನಿ. ಮೂಲ್ನಾಮತ್ ಮಾವ, ನಾನ್ ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈ ತರ ಇಲ್ಬೇಕು. ಯಾವ ತರ ನೋಡಕ್ಕೆ ತ್ರಿಪುರ ಸುಂದರಿ ತರ ಇಲ್ಬೇಕು. ತ್ರಿಪುರ ಸುಂದರಿನ ಈ ಮುಖಕ್ಕೆ? ತ್ರಿಪುರ ಸುಂದರಿನೂ ಬೇಡ, ಯಾವಳು ಬೇಡ. ಹೆಣ್ಣಿಗೆ ಹಿಂದೆ ಮುಂದೆ ಆಸ್ತಿ ಇರ್ಬೇಕು, ಮನೆ ಕೆಲಸ ಮಾಡುವಷ್ಟು ಶಕ್ತಿ ಇರ್ಬೇಕು, ಗೊತ್ತಾಯ್ತಾ? ಓಹೋ, ಅಂದ್ರೆ ದುಡ್ಡಿರ್ತಕ್ಕಂತ ಹೆಣ್ಣು ಮನೆ ಕೆಲ್ಸಕ್ಕೆ ಬೇಕು. ಈಗ ತಿಳ್ಕೊಂಡೆ ನನ್ ಜಾಡು. ವರದಕ್ಷಿಣೆ ಎಷ್ಟು ಕೇಳ್ತೀರಾ? ಹೆಚ್ಚಿಗೆ ಏನು ಬೇಡಪ್ಪ. ನಿನ್ ಎಕ್ಕಡ ನನ್ ಕಂದ ತಾಯಿ ಹೊಟ್ಟೆಯಲ್ಲಿ ಬಿದ್ದು ಆಚೆ ಬಂದು ಬೆಳೆದು ದೊಡ್ಡವನಾಗಿರೋವರ್ಗೂನು ಕರೆಕ್ಟ್ ಆಗಿ ಚಾಚು ತಪ್ಪದೆ ಅಕೌಂಟ್ ಬರ್ದಿಟ್ಟಿದೀನಿ. ಅದಷ್ಟು ಕೊಟ್ಬಿಟ್ರೆ ಸಾಕು. ಏನೊಂದು 2 ಲಕ್ಷ ರೂಪಾಯಿ ಸದ್ಯಕ್ಕೆ ಅಷ್ಟು ಅಂತ ಇಟ್ಕೊಳ್ಳಿ. ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಮಕ್ಳು ಆಗ್ತಾ ಉಸುಲ್ ಮಾಡ್ಕೊಂಡ್ರೆ ಆಯ್ತು. ಒಟ್ಟಲ್ಲಿ ನಿಮ್ಮನೆಗೆ ಹೆಣ್ ಕೊಡ್ತಕ್ಕಂಥವ್ರು ಶ್ರೀಮಂತರಾಗಿರ್ಬೇಕು, ಒಬ್ಬಳೆ ಮಗಳಿರ್ಬೇಕು. ಇರೋ ಪರೋ ಆಸ್ತಿನೆಲ್ಲ ನಿಮ್ ಹೆಸರಿಗೆ ಬರೆದ್ಬಿಟ್ಟು ಕೈಯಲ್ಲಿ ಚೆಂಬು ಹಿಡ್ಕೊಂಡು ಗೋವಿಂದ ಗೋವಿಂದ ಅಂತ ತಿರುಪೇ ಬೇಡಕ್ ಹೋಗ್ಬೇಕು. ತಾವೇನಾದ್ರೂ ಈ ಘನ ಕಾರ್ಯವನ್ನು ಮಾಡಿಕೊಟ್ಟಿದ್ದೆ ಆದ್ರೆ ಈ ಸಂಭಾವನೆ ಜೊತೆಗೆ ಹಳೇದು 9 ರೂಪಾಯಿ ಸೇರಿಸಿ ಕೊಡ್ತೀರಾ? ಯಾವ ದೇವರ್ಸಿ ನನ್ ಮಗನ್ರಿ ಕೊಡಲ್ಲ ಅಂದಿದ್ದು. ಅಂದ್ರೆ 1 ರೂಪಾಯಿ ಕೊಟ್ಮೇಲೆ 9 ರೂಪಾಯಿ ಕೊಡಲ್ವಾ? 9 ರೂಪಾಯಿ ಕೊಟ್ಮೇಲೆ ಸಂಭಾವನೆ ಕೊಡಲ್ವಾ? ನನ್ ಮಗನಿಗೆ ಹೇಗೂ ಮದ್ವೆ ಆಗುತ್ತೆ ತಾನೆ, ಅವನಿಗೆ ಮಗು ಆಗುತ್ತೆ ತಾನೆ, ಆ ಮಗುನ ತೊಟ್ಟಿಗಾಗ್ತೀವಿ ತಾನೆ, ಆಗ ನಾಮಕರಣಕ್ಕೆ ತಾವೇ ಬರ್ಬೇಕು. ಆಗ ಪೈ ಟು ಪೈ ಚುಕ್ತಾ ಮಾಡ್ತೀನಿ, ತಾವ್ ದಯಮಾಡಿಸ್ಬೋದು. ಹೀಗೆ ಹೊಡಿತೀಯಾ? ನಿನಗೆ ಇದೇ ಗತಿ. ಕತ್ರಿ ಆಗಿ ತಗಂತಾ ಇದ್ಯಾ ನೀನ್? ಮಾಡ್ತಾ ಇರೋದು ಶೇವಿಗೂ. ಕತ್ತಿ ತಗೋ. ಕನ್ನಡಕ ಬೇರೆ ಕೇಳು. ನಯನ ಮನೋಹರವಾದ ದೃಶ್ಯ. ಅವತ್ತು ಅಪ್ಪ ಮಗನಿಗೆ ಕಟಿಂಗು, ಇವತ್ತು ಮಗ ಅಪ್ಪನಿಗೆ ಶೇವಿಂಗು. ಪರಸ್ಪರ ಸಹಕಾರ ಮನೋಭಾವನೆ ಅಂದ್ರೆ ಇದು. ನನ್ನ ಮಗನಿಗೆ ಒಂದ್ ಹೆಣ್ಣೋಡು ಅಂತ ಹೇಳಿದ್ದಲ್ಲ, ಅದ್ರ ವಿಷಯ ಏನ್ ಮಾಡ್ದೆ? ಮಾಡೋದೇನು, ಮಾತಾಡ್ಕೊಂಡೇ ಬಂದ್ಬಿಟ್ಟಿದೀನಿ. ನಿಮ್ ಮಗನ್ನ ಬೆಳೆಸೋದಿಕ್ಕೆ ಎಷ್ಟ್ ಖರ್ಚಾಗಿದೆ ಅಂದ್ರಿ? 2 ಲಕ್ಷ. ಅದಕ್ಕಿಂತ ಜಾಸ್ತಿ ಕೊಡ್ತಾರಂತೆ. ಆದ್ರೆ ಒಂದೇ ಒಂದು ಲೋಪ. ಏನು? ಕಣ್ಣಿಲ್ಲ. ನನ್ಗೆ ಮದ್ವೆ ಬೇಡ, ಹುಡುಗಿಗೆ ಕಣ್ಣಿಲ್ಲ, ನನ್ಗೆ ತಿಪ್ಪಲ ಸುಂದಲಿನೇ ಬೇಕು. ಬೇಕುಪ್ಪ, ನನ್ನ ಮಾತ್ ಕೇಳು. ಕಣ್ಣಿದ್ರೆ ಸೀರೆ ಬೇಕು ಅಂತಾಳೆ, ಒಡವೆ ಬೇಕು ಅಂತಾಳೆ, ಹೂವ ಬೇಕು ಅಂತಾಳೆ, ಟಿವಿ ಬೇಕು ಅಂತಾಳೆ, ಸಿನಿಮಾ ಕರ್ಕೊಂಡು ಹೋಗು ಅಂತಾಳೆ, ಕಂಡಿದ್ದೆಲ್ಲಾ ಬೇಕು ಅಂತಾಳೆ. ನಿನ್ಗ ಯೋಚನೆನೇ ಇಲ್ವಲ್ಲೋ? ನೋಡು, ಗಾದಿ ಮಾತ್ ಕೇಳಿಲ್ವಾ? ಎಂತ ಹೆಂಡತಿ, ನನ್ನ ಪ್ರಾಣ ಹೆಂಡತಿ ಅಂತ. ಮಾತ್ ಕೇಳು, ಮದುವೆ ಮಾಡ್ಕೋಬೇಕು. ಕಣ್ಣು ಕಾಣಿಸ್ದೇ ಇರೋದು ಹುಡುಗಿಗಲ್ಲ, ಮತ್ತೆ ಅವ್ರ ಅಪ್ಪನಿಗೆ. ಭೀಷ್ಮಾಚಾರ್ಯ, ಇನ್ನೂ ಒಳ್ಳೇದೇ ಆಯ್ತು. ಅವರ ಇಡೀ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಒಂದ್ ಬಿಳಿ ಹಾಳೆಯಲ್ಲಿ ಬರ್ಸ್ಕೊಂಡ್ಬಿಟ್ಟು ಸಿಗ್ನೇಚರ್ ತಗೋಬಿಟ್ರೆ ಅಲ್ಲಿ ಕಾಣುತ್ತಾ?
ಆಕಾಶ ಆಕಾಶ ಅದ್ರ ತುಂಬಾ ಚಪ್ರ ಹಾಕ್ಬಿಟ್ಟು ಇದೇನಿದು ಭೂಮಿ ಭೂಮಿ ಇದ್ರ ತುಂಬಾ ಹಸೆಮಣೆ ಹಾಸ್ಬಿಟ್ಟು ಅರಮನೆ ಬ್ಯಾಂಡ್ ಶರ್ಟ್ ತರಿಸ್ಬಿಟ್ಟು SP ಬಾಲಸುಬ್ರಹ್ಮಣ್ಯಂ ಅವರಿಂದ ಸಂಗೀತ ಕಚೇರಿನ ಇಡ್ಸಿ ಹಾಗೆ ಜಾನಪದ ನೃತ್ಯ ಕಲಾವಿದರಿಂದ ನೃತ್ಯ ಮೇಳ ಇಡ್ಸಿ ಅಷ್ಟೆಲ್ಲ ಯಾಕ್ರಿ ನೀವು ಮಾಯಾ ಬಜಾರ್ ಪಿಕ್ಚರ್ ನೋಡಿದ್ದೀರಾ ನೋಡಿದಿನಲ್ಲ ಅದು ರೀಲು ಇದು ರಿಯಲ್ ಹೋಗ್ರಿ ಕೂತ್ಕೊಂಡು ಸೇವ್ ಮಾಡು ಸ್ವಾಮಿ ಇದೇನಿದು ಹೋಮ್ ಕುಂಡದಲ್ಲಿ ಟೀ ಕಾಯಿಸ್ತಾ ಇದೀರಲ್ಲ ಮುಚ್ಕೊಳ್ರಿ ಬಾಯ್ನ ಹೋಮ್ ಕುಂಡಲ್ಲಿ ಕಾಯಿಸ್ತಾರೆ ಇದೇನ್ ಕಿಚನ್ ಎಲ್ಲ ಕಾಯಿಸ್ತಾರೆ ಸೌದೆ ಕಚ್ಚ ಹಾಕಿಲ್ವಾ ನನ್ಗೆ ಹೇಳ್ಕೊಡಕ್ ಬರ್ತೀರಾ ಸ್ವಾಮಿ ಇದೇನಿದು ಹೊಂಗೆ ಮರದ ಎಲೆ ಆಕಾಶದಷ್ಟು ಅಗಲ ಚಪ್ರ ಅಂದ್ರಿ ಭೂಮಿ ಅಷ್ಟು ಅಗಲ ಹಸೆಮಣೆ ಅಂದ್ರಿ ಮುಚ್ಕೊಳ ಬಾಯ್ನ ಏನದು ಆಕಾಶ ಅದನ್ನೇ ಚಪ್ರ ಅಂತ ತಿಳ್ಕೊ ಇದೇನಿದು ಭೂಮಿ ಇದನ್ನೇ ಹಸೆಮಣೆ ಅಂತ ತಿಳ್ಕೊ ಬಂಧು ಬಳಗ ಅಯ್ಯೋ ಭೀಷ್ಮಾಚಾರ್ಯ ಹುಟ್ಬೇಕಾದ್ರೆ ಎಷ್ಟ್ರಿ ಹುಟ್ಟಿದ್ದು ಒಬ್ರೆ ಸಾಯ್ಬೇಕಾದ್ರೆ ಒಬ್ರೆ ಅಂತ ಅದ್ರಲ್ಲಿ ಬಂಧು ಬಳಗ ಎಲ್ಲ ಎಲ್ರಿ ಪಂಚಭೂತಗಳೇ ಬಂಧು ಬಳಗ ಕಣ್ರಿ ಹೇಳಿ ಕೇಳಿ ನಮ್ಮ ಬೀಗ ಪೂರ್ಣನ ಮಗ ಅವನಿಗೇನಾದ್ರು ಕಾಣುತ್ತೇನ್ರಿ ಸ್ವಾಮಿ ಕಣ್ಣು ಕಾಣದೇ ಇದ್ರು ಕಿವಿ ಕೇಳಿಸುತ್ತಲ್ಲ ಹೌದಾ ಅದಕ್ಕೆ ನಿಮ್ಮನ್ ಬಿಟ್ಟಿರೋದು ಮ್ಯಾನೇಜ್ಮೆಂಟ್ ಮಾಡಿ ಅಂತ ಹೋಮ್ ಕುಂಡದಲ್ಲೇ ಟೀ ಕಾಯಿಸ್ಕೊಂಡು ಕುಡಿಯೋ ಈ ನೀಚ ಬಡ್ಡಿ ಮಗ ನಾಳೆ ಚಿತೆ ಮೇಲೆ ಅನ್ನ ಬೇಯಿಸ್ಕೊಂಡು ತಿನ್ನಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಕೇಳಕ್ಕೆ ಇಷ್ಟ ಚೆನ್ನಾಗಿದೆ ಇನ್ನು ಕಣ್ಣಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಮದುಮಗ ಪಂಚ ಕಲ್ಯಾಣಿ ಕುದುರೆ ಮೇಲೆ ಬರ್ತಾ ಇದ್ದಾನೆ ನಯನ ಮನೋಹರವಾಗಿದೆ ಅಲ್ಲೋಗಿ ಹಸೆ ಮನೆ ಮೇಲೆ ಕುತ್ಕೋಗು ಹಾಗೆ ಹಾಗೆ ಭೀಷ್ಮಾಚಾರ್ಯ ಹುಡುಗಿಯಲ್ಲಿ ಬರ್ತಿದ್ದಾಳೆ ಮುತ್ತಿನ ಪಲ್ಲಕ್ಕಿಯಲ್ಲಿ ಬರ್ತಿದ್ದಾಳೆ ನಿಧಾನವಾಗಿ ಇಳಿಸ್ರು ಅಮ್ಮ ಬಲಗಾಲಿಟ್ಟು ನಿಧಾನವಾಗಿ ನಡ್ಕೊಂಡ್ ಬಂದು ಹಸೆ ಮನೆ ಮೇಲೆ ಕೂತ್ಕೊಳ್ಳಮ್ಮ ಬಾಬಾ ಲೇ ಆ ಬೊಂಬುಗಳ ಬಿಸಾಕ್ರು ಮುತ್ತಿನ ಪಲ್ಲಕ್ಕಿನ ಜೋಪಾನವಾಗಿ ಗೋಡೆ ಪಕ್ಕದಲ್ಲೇ ಇಡ್ರಪ್ಪ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ ಕೇಳಕ್ಕೆ ಇಷ್ಟ ಚೆನ್ನಾಗಿದೆ ಇನ್ನು ಕಣ್ಣಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಯ್ಯೋ ಅದೊಂದು ಅದ್ಭುತ ಬಿಡಿ ಮಾಯಾಲೋಕ ಮದ್ವೆಗೆ ಯಾರ್ಯಾರು ಬಂದಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಏನು ರಾಜ್ಕುಮಾರ್ ಬಂದಿಯಾರ ನಮಸ್ಕಾರ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರಿದ್ದರೆ ಶಂಕರ್ ನಾಗು ಬರ್ಬೇಕು ಸತ್ತೋಗಿದಲ್ವಾ ಅವ್ರ ಅಣ್ಣ ಅನಂತ ಅನಂತಣ್ಣ ಅಯ್ಯೋ ಎಲ್ಲ ಗೋಲ್ಮಾಲ್ ಆಗ್ಬಿಟ್ಟಿದೆಯಲ್ಲ ಯಜಮಾನ್ರೆ ಅಕ್ಷತೆ ಕಾಲ್ ತಗೊಳ್ಳಿ ಅಯ್ಯೋ ಒಂದ್ ನಿಮಿಷ ಅಯ್ಯೋ ಭೀಷ್ಮಾಚಾರಿ ತಟ್ಟೆ ತುಂಬಾ ಅಕ್ಷತೆ ಇದೆ ಅಂತ ಹಿಡಿಗಟ್ಲೆ ಕೊಟ್ಬಿಟ್ಟಿರಾ ಮಧ್ಯಾಹ್ನಕ್ಕೆ ಇದೇ ಚಿತ್ರಾನ್ನ ಇದನ್ನೇ ಒಲೆ ಮೇಲಿಟ್ಟು ನೀರಾಗಿ ಬೇಯಿಸಿದ್ರೆ ಚಿತ್ರಾನ್ನ ಹೀಗ್ರೆ ತಾವು ಇದ್ರ ಮೇಲೆ ಒಂದ್ ಸಿಗ್ನೇಚರ್ ಹಾಕ್ಬಿಟ್ರೆ ಈ ಖಾಲಿ ಪತ್ರದ ಮೇಲೆ ನಾವು ಸಿಗ್ನೇಚರ್ ಹಾಕ್ಬೇಕಾ ಖಾಲಿ ಪೇಪರು ನಿಮ್ಮ ಕಣ್ ಕಾಣುತ್ತಾ ಕಾಣುತ್ತೆ ಇಡೀ ಕನ್ನಡ ಚಿತ್ರರಂಗನೇ ತೋರಿಸ್ಬಿಟ್ರಲ್ಲ ಮೋಸ ಜಗ ಈ ಮದುವೆ ನಡಿ ಕೊಡುದು ಏಯ್ ಕಟ್ ಮಾಡಕೊಳ್ಳೋ ತಾಳಿನ ಎಲ್ಲಿ ಭೀಷ್ಮಾಚಾರಿ ದರಿದ್ರವೇ ನನ್ನ ಮಗ 9 ರೂಪಾಯಿ ಬಾಕಿ ಕೊಡ್ಲಿಲ್ಲ ಅಂತ ಈ ರೀತಿ ಫಿಟ್ಟಿಂಗ್ ಇಟ್ಟಿದಾನ ಅವನಿಗೆ ಮಾಡ್ತೀನಿ ಏಯ್ ಏನ್ ನೋಡ್ತಾ ನಿಂತಿದ್ಯಾ ನಡಿ ಆಚೆಗೆ ಬಾ ಮಗಳೇ ಮಾಮೂಲಿ ತಿರುಪೆ ಎತ್ತೋಣ ತಿರುಪೆ ಏಯ್ ಸುಳ್ಳು ಹೇಳ್ಬೇಡ ಇದಕ್ ಮುಂಚೆ ನೀವ್ ಏನ್ ಮಾಡ್ತಿದ್ರಿ ನಿಜ ಹೇಳು ನಮ್ ತಾತನ ಕಾಲದಿಂದ ನಾವು ಕಮಾಂಡ್ ಆಗಿ ತಿರುಪೆನೆ ಎತ್ತುತ್ತಿರೋದು ಯೋಚನೆ ಮಾಡ್ಬೇಡಿ ಹೇಳಿ ಅಂದ್ರೆ ನಿಮ್ಗೆ 2 ಬೀದಿ ಬರ್ಕೊಡ್ತೀನಿ ಕಂಪೈಂಡ್ ಅಲ್ಲಿ ನೀವಿಬ್ರು ತಿರುಪೆ ಎತ್ತಿ ಈ ಕಡೆ ಬಾರೋ ಮುಚ್ಕೊಳ್ಳೋ ಬಾಯ ನನ್ ಮಗನ್ ಕರ್ಕೊಂಡೋಗಿ ಭಿಕ್ಷೆ ಎತ್ತಿಸ್ತಾನಂತೆ ಏಯ್ ನೀನ್ ಕೊಡ್ಬೇಕಾಗಿರೋ 2 ಲಕ್ಷ ರೂಪಾಯಿ ತಂದು ಕೊಡ್ತಾನೆ ಇದ್ರೆ ನಿನ್ ಮಗಳಿಗೆ ಕೊಡಬಾರ್ದು ಕಷ್ಟ ಕೊಡ್ತೀನಿ ಯೋಚನೆ ಮಾಡ್ಬೇಡಮ್ಮ ಓವರ್ ಟೈಮ್ ಮಾಡಿ ಇನ್ನೂ 10 ಮನೆ ಜಾಸ್ತಿ ತಿರುಪೆ ಎತ್ತಿ 2 ಲಕ್ಷ ರೂಪಾಯಿ ತಗೊಂಡ್ಬಂದು ಮುಖದ ಸುರಿತೀನಿ ಬಾಲೆ ಬಾಲೆ ನನ್ನ ಸೇಲೆ
ಅಪ್ಪಿಕೊಳ್ಳೆ ಒಂದು ಪಪ್ಪಿಕೊಳ್ಳಲ್ವಾ ನನ್ನ ಅಪ್ಪಿಕೊಳ್ಳಲ್ವಾ ಒಂದು ಪಪ್ಪಿಕೊಳ್ಳಲ್ವಾ ನಮ್ಮಪ್ಪ ಒಂದು ಚೂಲು ಮಲ್ಲಿಗೆ ಹೂವ ಕಟ್ಟಿಲ್ಲ, ಬರೀ ಬೇವಿನ ಸೊಪ್ಪು ಕಟ್ಬಿಟ್ಟವನೆ. ಲಕ್ಷದ ಕೋಣೆನ ಅಣ್ಣಮ್ಮನ ದೇವಸ್ಥಾನ ಮಾಡ್ಬಿಟ್ಟವನೆ. ಇದಾದ್ಲೂ ಕಟ್ಟದ್ನಲ್ಲ. ಈಗ ನನ್ನ ತ್ರಿಪುಲ ಸುಂದಲಿ ಹಾಲಿನ ಗ್ಲಾಸ್ ಹಿಡ್ಕೊಂಡು ಹಾಗೇ ಬಲ್ತಲೆ ಬಲ್ತಲೆ ಬಲ್ತಲೆ. ಯಾಕೋ ನೀನ್ ಯಾಕಪ್ಪ ಬಂದ? ಬ್ಲಸ್ಟದ ಕೋಣೆಗೆ ಅಪ್ಪ ಅಮ್ಮ ಯಾರು ಬಲ್ಕೊಡ್ದು ಪಾಪ. ಏಯ್ ಮುಚ್ಚ ಬಾಯಿ, ಈ ಪ್ರಸ್ಥಾನ ಹಿಡಿದ್ರೆ ತಾನೆ. ಮತ್ತಿದ್ದಲ್ಲ ಯಾಕೆ? ಯಾಕ ನಿನ್ನ ತ್ರಿಪುರ ಸುಂದರಿಗೆ ಬಿಲ್ಡಪ್ ಕೊಡೋದಕ್ಕೆ, ಟಾರ್ಚರ್ ಮಾಡೋದಕ್ಕೆ, ಹಿಂಸೆ ಮಾಡೋದಕ್ಕೆ. ಅನ್ನ ತೋರಿಸ್ತೀನಿ, ಕೊಡ್ತೀನಿ, ತಿನ್ನೋ ಟೈಮ್ಗೆ ಕಿತ್ಕೊಂತೀನಿ. ಅದೇ ನನ್ನ ಕ್ಯಾರೆಕ್ಟರ್. ಅಪ್ಪ ಪ್ಲಸ್ ಮಾಡದೆ ಹೋದ್ರೆ ಪಾಪ ನಿನ್ ಕಣ್ಣು ಹೋಗ್ಬಿಡುತ್ತೆ. ಹೌದಾ? ವರದಕ್ಷಿಣೆ ಹಣ 2 ಲಕ್ಷ ರೂಪಾಯಿ ಇಸ್ಕಂದಲೆ ಪ್ರಸ್ತಾವ ಮಾಡ್ಕೊಂಡ್ಬಿಟ್ರೆ ಇದಕ್ಕಿನ್ನ ಮಹಾಪಾಪ. ಕಾಲ್ಗೆ ಲಕ್ಕ ಹೊಡೆದ್ಬಿಡುತ್ತೆ. ಅಪ್ಪ ನನಗ್ ಪ್ಲಸ್ ಮಾಡೋದಿಲ್ವಾ? ಯಾವಾಗ ಮಾಡಿಸ್ಬೇಕು ಅಂತ ನನಗೆ ಗೊತ್ತು. ಇಡೀ ಚಂಬು ಕುಡಿ ಹಾಲು. ಹೊಟ್ಟೆ ತುಂಬಾ ಹಾಲು ಕುಡ್ದ? ಇನ್ನ ಬೆಳ್ ಚಿಪ್ಕೊಂಡು ಮಲಕ್ಕೋ ಹಾಯವಾಗಿ. ಏಯ್ ನನ್ ಬೆಳ್ಳಲ್ಲ ನನ್ ಮಗನೇ, ನಿನ್ ಬೆರಳು. ಹಂಗೆ ಹೆಂಗೆ? ಏನದು? ಪ್ರಸ್ತ ನಿರೋಧಕ ಬಂಧನ. ತಿರ್ಗೋ. ತ್ರಿಪುರ ಸುಂದರಿ ನೋಡಿದ ತಕ್ಷಣ ನಾಯಿ ತರ ಬಾಲ ಅಲ್ಲಾಡ್ಸ್ಕೊಂಡು ಅವ್ಳ ಬೆನ್ನಿಂದ ಹೋಗ್ತೀಯಲ್ಲ, ಹಾಗ ಹೋಗದೆ ಇರ್ಲಿ ಅಂತ ನೋಡೋ. ವರದಕ್ಷಿಣೆ ಹಣ 2 ಲಕ್ಷ ರೂಪಾಯಿ ನನ್ನ ಕೈ ಸೇರೋವರೆಗೂ ದಿನ ರಾತ್ರಿ ನೀನ್ ಇದೇ ವರವಾಸ. ನಾಯಿ ತರ ಬಿದ್ಕೋ. ನಕ್ರ ಬಟ್ಯ ನಕ್ರ ಬಿದ್ಕೋ. ಲೋ ಮನ್ಮಥರಾಯ, ಯಾಕೋ ಬಾಡಿನ ಶೇಕ್ ಮಾಡ್ತಾ ಇದ್ಯಾ? ಓ ಯಾಕೋ ಅಳ್ತೀಯಾ? ಅಯ್ಯೋ ಲಕ್ಷಣವಾಗಿ ಮದುವೆ ಆಯ್ತಲ್ಲೋ. ಮದ್ವೆ ಆಗಿದ್ದಕ್ಕೆ ಅಳ್ತಾ ಇಲ್ಲ. ಅದು ಏನಾಯ್ತು? ಮದ್ವೆ ಏನೋ ಆಯ್ತು, ಪ್ಲಸ್ ಆಗ್ಲಿಲ್ವೇ? ಯಾಕಾಗ್ಲಿಲ್ವೋ? ನಮ್ಮಪ್ಪ ನನ್ ಸೊಂಟು ಕಾಗ ಕಟ್ಬಿಟ್ಟು ನಾಯಿ ಮಲ್ಲಿನ್ ಮಲಗಿಸ್ಕೊಳಲ್ವಾ, ಹಂಗೆ ನನ್ನ ಪಕ್ಕದಲ್ಲಿ ಮಲಗಿಸ್ಕೊಂತಾವನೆ. ಹೆಂಡತಿ ಹತ್ರ ಬಿಡದೆ ನಾಯಿ ಮರಿ ತರ ನಿನ್ನ ಪಕ್ಕದಲ್ಲಿ ಮಲಗಿಸ್ಕೋತಾ ಇದ್ದಾನಾ? ಬರೋ ಇಲ್ಲಿ. ಬೇಲೆ ಮದುವೆ ಮಾಡ್ತೀಯ? ಓ ಕಿವಿ ತರೋ. ಆಗೋಗ್ಬಿಡುತ್ತೆ. ನಾಲಿಗೆ ಕೆಂಪಾಗಿದೆ, ಕಣ್ಣು ಹಸರಾಗಿದೆ, ಮೈ ತಣ್ಣಗಾಗಿದೆ. ಇನ್ ಬದುಕದ್ ಕಷ್ಟ. ಅಪ್ಪಯ್ಯ ಹೋಗ್ಬಿಡ್ತಿಯಲ್ಲ ಅಪ್ಪಯ್ಯ. ಇನ್ನ ನಾಲ್ನ ಅಪ್ಪಯ್ಯ ಅಂತ ಕಲೀಲಿ. ಡಾಕ್ಲೆ ನಮ್ಮಪ್ಪ ಯಾವಾಗ ಸಾಯ್ತಾನೆ? ಚಟ್ಟ ಕಟ್ಬೇಕು. ಡೋಂಟ್ ಡಿಸ್ಟರ್ಬ್ ಮೀ. ಸಾಯೋದು ನಿಮ್ಮಪ್ಪ ಅಲ್ಲ, ನಾಯಿ. ನಾನು ನಾನೇ ಅಂತ ತಿಳ್ಕೊಂಡ್ಬಿಟ್ಟು ಗಾಬರಿ ಆಗ್ಬಿಟ್ಟಿದ್ದೆ. ಅಬ್ಬಾ ನನ್ಗೆ ಈಗ ಸಮಾಧಾನ ಆಯ್ತು. ಕೂಡ್ಲೆ 14 ಇಂಜೆಕ್ಷನ್ ಒಟ್ಟಿಗೆ ಕೊಡ್ಲೇಬೇಕು. ಡಾಕ್ಟ್ರೆ 14 ಕಲ್ದಿದ್ರೆ 34 ಕೊಡ್ರಿ. ಯಾವ ನನ್ ಮಗ ಬೇಡ ಅಂತಾನೆ. ನಿಂಗ ನಾಯಿಗೆ ಇಂಜೆಕ್ಷನ್ ಅಂತ ಕೊಡ್ಸೋ. ಇಂಜೆಕ್ಷನ್ ನಾಯಿಗಲ್ಲ, ಮತ್ತೆ ನಿಮ್ಗೆ. ಬರೀ 14 ಇಂಜೆಕ್ಷನ್ ಮಾತ್ರ ಮಾಡಿಸ್ಕೊಳ್ಳೋದಲ್ಲ, ನಾಯಿ ನಿದ್ದೆ ಹೋಗ್ದಾಗೆ ನೋಡ್ಕೋಬೇಕು. ಅಪ್ಪಿ ತಪ್ಪಿ ನಾಯಿ ನಿದ್ರೆ ಏನಾದ್ರೂ ಹೋದ್ರೆ ನೀನ್ ಕೊಡಾಕ್. ಅಯ್ಯಯ್ಯೋ ಅಯ್ಯೋ.
ಇಡಕ್ ಇನ್ನೆಲ್ಲಿ ಜಾಗ ಇದೆ? ಏಯ್ ಥು! ಆ ಕಡೆ ಆ ಕಡೆ. ಓಹ್, ಇದಕ್ಕೇನ್ ಕಮ್ಮಿ ಇಲ್ಲ. ಅಯ್ಯಯ್ಯೋ ಏಯ್ ಮಂಗಿ ನನ್ ಮಗ ತಗೊಂಬಂದು. ಏಯ್ ಕಮಾನ್ ಸಿಟ್. ಏಯ್ ಸಿಟ್. ಇಲ್ ಸಿಟ್. ಸಿಟ್. ಯಾಕೆ 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 ಸಿಟ್ಟು? ನೀನೇನು ಹೊಟ್ಟೆಗೆ ಅನ್ನ ತಿಂತೀಯೋ ಹುಲ್ ತಿಂತೀಯೋ? ನಿಜವಾಗ್ಲೂ ನೀನ್ ಇವ್ರಪ್ಪನ? ನನಗೂ ಅದೇ ಅನುಮಾನ. ಲಕ್ಷಣವಾಗಿ ಹೆಂಡತಿ ಜೊತೆ ಸಂಸಾರ ಮಾಡೋದಕ್ ಬಿಡದೆ ನಾಯಿ ತರ ಕಟ್ಟಾಕಿದ್ಯಲ್ಲ. ನಾನ್ ತಾಳಿ ಕಟ್ಸಿದ್ರೆ ನೀನ್ ಸೊಂಟಕ್ಕೆ ಹಗ್ಗ ಬಿಗ್ದಿದ್ಯಾ? ವಿಶ್ವಾಚಾರ್ಯ ಹಗ್ಗ ಬಿಗಿದಲೆ ಹಂಗೆ ಬಿಟ್ಬಿಟ್ರೆ ವರದಕ್ಷಿಣೆ ಹಣ 2 ಲಕ್ಷ ರೂಪಾಯಿ ನಿಮ್ಮ ಅಪ್ಪ ನಾನು ಕೊಡ್ತಾನೆ. ಓಹೋ, ನಿನಗೆ ಹಣ ತಾನೇ ಬೇಕು? ಹಾ. ವೇಟ್. ಲಕ್ಷ್ಮೀಪತಿ ನೆನ್ನೆ ಮೊನ್ನೆ ಭಿಕ್ಷೆ ಬಿಡ್ತಾ ಇದ್ದಿದ್ ತಿರ್ಪೆ ನನ್ ಮಕ್ಳೆಲ್ಲ ಲಕ್ಷ್ಮಿ ಪೋತಿ ಹೆಂಗ ಆಗ್ಬಿಟ್ರು? ಡೋಂಟ್ ಟಾಕ್ ರಬಿಸ್. ಇಂಗ್ಲಿಷ್ ಬೇರೆ ಕೇಳು. ಶಟ್ ಅಪ್. ಅವತ್ತೇನಂದೆ ನೀನು? ಕಮ್ ವಿತ್ ಮನಿ. ಇವತ್ತು ಕಮ್ಸ್ ವಿತ್ ಬ್ಯಾಗ್ಸ್ ಮನಿ. ಕಮ್ಸ್ ವಿತ್ ಬ್ಯಾಗ್ಸ್ ಮನಿ. ಯಾ ಚಿಂಗ್ ಚಾಂಗ್ ಸುರಿರಾವ್. ಯು 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 ನನ್ನಪ್ಪ ಲಕ್ಷ್ಮಿ ತಾಯಿ. ಏ ತಿರ್ಪೆ ಆಯ್ಕೋ, ಸಾಕಷ್ಟಿದ್ರೆ ಎಣಿಸ್ಕೋ. ಎಣಿಸ್ಕೊಳ್ತೀನಯ್ಯ, ಪ್ರತಿಯೊಂದಕ್ಕೂ ಲೆಕ್ಕ ಇಡ್ಬೇಕು. ಲೆಕ್ಕ ಇಲ್ಲ ಅಂದ್ರೆ ದುಃಖ. ಇದೇನಿದು ನೋಟೆಲ್ಲ ಅಳಿಸ್ಲು ಪಳಿಸ್ಲು ತಿರ್ಪೆ ವಾಸನೆ ಬರ್ತಾ ಇದೆ. ಏನಾದ್ರೂ ದುಡ್ಡೆ. ಅಯ್ಯೋ ಲಕ್ಷ್ಮೀ ನನ್ನಪ್ಪ. ದುಡ್ಡು ಎಂಥ ಐಸಿರಿ ಕಂಡೆ ಆದಿ ಲಕ್ಷ್ಮಿಯೋ. ಅಯ್ಯೋ 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 ನನ್ ದುಡ್ಡು ನನ್ ದುಡ್ಡು. ಆ ದುಡ್ಡೇ ಇದು. ಏ ಇದೆಲ್ಲ ಕಡೆಯ ನನ್ ದುಡ್ಡಲ್ಲಿ. ಅರೆ ಆ ದುಡ್ಡೇ ಇದು. ಏಯ್, ಥು, ಈ ದುಡ್ಡು ಸರಿ ಕಡೆಯ, ನನ್ ದುಡ್ಡು ಇದ್ರಲ್ಲಿತ್ತಲ್ಲ ಅದೆಲ್ಲಿ? ಅಯ್ಯೋ, ಅದರಲ್ಲಿ ದುಡ್ಡೇ ಇದು. ಅರ್ಥವಾಗ್ಲಿಲ್ವೇನೋ ಮೂರ್ಖ? 1000 ಸುಳ್ಳು ಹೇಳಿ 1 ಮದುವೆ ಮಾಡುವಂತ ಹಿರಿಯರು ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ 1,00,000 ಸುಳ್ಳು ಹೇಳಿ 1 ಪ್ರಸ್ತಾವ ಮಾಡಬೇಕು ಅಂತ. ಏಯ್, ನಿನ್ನಂತ ನೀಚನಿಗೆ ಬುದ್ಧಿ ಕಲ್ಸಕ್ಕೋಸ್ಕರ ನಿನ್ನ ಮನೆಯಲ್ಲೇ ನಿನ್ನ ಮಗನ ಕೈಯಲ್ಲೇ ನಿನ್ನ ಬೀರೊಳಗಿದ್ದ ನಿನ್ನ ಹಣಾನೇ ಕದ್ದು ವರದಕ್ಷಿಣೆ ಅಂತ ನಿನ್ನ ಮುಖದ ಮೇಲೆ ಸುರಿದು ಡೇನಲ್ಲೇ ಫಸ್ಟ್ ನೈಟ್ ಏರ್ಪಾಡು ಮಾಡಿದೀನಿ ನಿನ್ನ ಮಗನಿಗೆ. ಅಯ್ಯೋ 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 ಮೋಸ ಮೋಸ. ಫಸ್ಟ್ ನೈಟ್ ನಡಿ ಕೂಡ್ದು. ಮ್ಯಾಟ್ನಿ ಮುಗೀತು. ಅಯ್ಯೋ ಹಲೋ, ಯಾರು? ಏ ಮುಟ್ಟಾಳ, ನಗೋದಕ್ಕಾಕ ಫೋನ್ ಮಾಡಿದೀಯಾ? ನನ್ ನಗು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನೀನ್ ಯಾರೋ ಲೂಸ್ ಮುಂಡೆದು ಅನ್ಸುತ್ತೆ. ಮರ್ಯಾದೆಗೆ ನಿನ್ ಗಂಡನ್ಗೆ ಕೈ ಕೊಡು. ಯಾಕೆ? ಫೋನ್ ನ ಕೈ ಕೊಡು. ಏಯ್, ಮೊದಲು ನೀನ್ಯಾರು ಹೇಳೋ? ಡಾಕ್ಟರ್ ರಾಜ್ಕುಮಾರ್, ಮೆಗಾಸ್ಟಾರ್ ಚಿರಂಜೀವಿ, ರಜನಿಕಾಂತ್, ಅಮಿತಾಬ್ ಬಚ್ಚನ್. ಹೆಸರು ಕೇಳಿದ ತಕ್ಷಣ ಮೈ ಜುಮ್ ಅನ್ನತ್ತಲ್ಲ, ನನಗೂ ಜುಮ್ ಅನ್ನತ್ತೆ. ಯಾಕಂದ್ರೆ ನಾನು ಅವ್ರ ಅಭಿಮಾನಿ. ಹಲೋ ಆಂಟಿ. ಏನು ಆಂಟಿನಾ? ಆಂಟಿ ಬೇಡ, ಅಕ್ಕ ಬೇಡ, ಅಮ್ಮ ಬೇಡ, ಅಜ್ಜಿ. ಇಟ್ಸ್ ಯೋರ್ ಚಾಯ್ಸ್. ಫಸ್ಟ್ ಫೋನ್ ನಿಮ್ ಗಂಡನ್ ಕೈ ಕೊಡಿ. ಇಲ್ಲ ಅಂದ್ರೆ ನೀವ್ ಕಷ್ಟಪಟ್ಟು ಎತ್ತಿರೋ ನಿಮ್ ಮಗ ಚಿಂಟುನ ಮಿಕ್ಸಿಲ್ ಹಾಕಿ ಮಿಲ್ಕ್ ಶೇಕ್ ಮಾಡ್ಬಿಡ್ತೀವಿ. ಅಯ್ಯೋ ಅಯ್ಯೋ, ನನ್ ಚಿಂಟುಗೆ ಏನಾಯ್ತು? ನಿಮ್ ಮಗನ್ನ ಕಿಡ್ನಾಪ್ ಮಾಡಿದೀವಿ. ಕಿಡ್ನಾಪ? ರೇ, ಏನಂದ್ರೆ? ಅಂಕಲ್, ನಂಗೆ ಇವೆಲ್ಲ ಸಾಕಾಗಲ್ಲ, ಇನ್ನು ಬೇಕು. ಮೈಸೂರ್ ಪಾಕು, ಚಾಕ್ಲೇಟ್ ಎಲ್ಲ ಬೇಕು. ಏ, ಅಂಗಡಿ ಬಾಗಿಲು ತೆಗಿಯೋ. ನೋಡಪ್ಪ, ನಮ್ಮ ಹತ್ರ ಇರೋದು ಇಷ್ಟೇ ಸಾಕು. ಇಷ್ಟೇನಾ? ಹಂಗಾರೆ ನನ್ನೇ ತಿನ್ಕೊಂಬಿಡು. ಆಯ್ತು, ಸಂಜೆ ನೋಡೋಣ. ನಿನ್ನ ಮಾವ, ನಮ್ ಕೆಲ್ಸ ಮುಗಿಯೋ ತನಕ ಸ್ವಲ್ಪ ಸೀರಿಯಸ್ನೆಸ್ ಮೇಂಟೈನ್ ಮಾಡಿ. ಅಯ್ಯಯ್ಯೋ, ಅಯ್ಯೋ, ಬೇಗ ಏನೈತೆ? ಹಾರ್ಟ್ ಅಟ್ಯಾಕ್ ಆಗುತ್ತಾ? ಸದ್ಯ ನಿನ್ನಿಂದ ನನಗೆ ಬಿಡುಗಡೆ ಸಿಕ್ಕಿದ್ರೆ ಸಾಕು. ಅರ್ಜೆಂಟ್ ಆಗಿ ಆಂಬುಲೆನ್ಸ್ ಫೋನ್ ಮಾಡ್ತೀನಿ. ನಮ್ ಚಿಂಟುನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ.
ನಮ್ ಚಿಂಟುನ ಕಿಡ್ನಾಪ್ ತಮಾಷೆ ಮಾಡ್ಬೇಡ್ವೆ. ನಮ್ ಚಿಂಟುನ ಕಿಡ್ನಾಪ್ ಮಾಡೋಷ್ಟು ಧೈರ್ಯ ಯಾರಿಗೆ ಇದೆ? ಯಾರು ಗೊತ್ತ್ರಿ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೀನೇನು ಭಯ ಬೀಳಕ್ ಹೋಗ್ಬೇಡ. ಅವ್ನ್ ಯಾವನ್ ಕಿಡ್ನಾಪ್ ಮಾಡ್ಕೊಂಡು ಹೋದ್ನೋ ಅವನಿಗೆ ನಮ್ ಚಿಂಟುಗೆ ಕುರುಕ್ ತಿಂಡಿ ಒದಗಿಸಕ್ಕಾಗದೆ ಮನೆ ಬಾಗ್ಲಲ್ಲಿ ತಂದ್ಬಿಟ್ಟು ನಮ್ಮಿಬ್ರಿಗೂ ದಂಡ ನಮಸ್ಕಾರ ಹಾಕ್ಬಿಟ್ಟು ಹೋಗ್ಬಿಡ್ತಾನೆ. ತಮಾಷೆ ಸಾಕು, ಮೊದ್ಲು ಫೋನ್ ತಗೊಳ್ರಿ. ಅಷ್ಟೊಂದು ಸೀರಿಯಸ್? ಹಲೋ, ಕಾಮರ್ಸ್ ಲೆಕ್ಚರರ್ ಕಾಮರಾಜ್ ಸ್ಪೀಕಿಂಗ್. ಗೊತ್ತೋ ಕಾಮೆ, ಇದೆಲ್ಲ ಓವರ್, ಇವೆಲ್ಲ ಬೇಡ. ಕಾಮ ಕೇಳಿಸ್ಕೊ, ನಿನ್ ಮಗನ್ನ ಕಿಡ್ನಾಪ್ ಮಾಡಿದೀವಿ. ನಿಮ್ಗೇನಪ್ಪ ಬೇಕು? ದುಡ್ಡ? ಅದು ನನ್ನ ಹತ್ರ ಇಲ್ಲ. ಚಿನ್ನ ಬೇಕಾ? ಗೋಲ್ಡ್? ಅದು ನನ್ನ ಹೆಂಡತಿ ಹತ್ರ ಇದೆ. ಕೇಳಿದ್ರೆ ಜಾಡ್ ಸುದ್ದಿತಾಳೆ. ನಮ್ಗ ಅವೆಲ್ಲ ಏನು ಬೇಡ. ಏನು ಬೇಡವಾ? ಮತ್ತಿನ್ಯಾಕ್ರಪ್ಪ ಅವನ್ನ ಕಿಡ್ನಾಪ್ ಮಾಡಿದ್ರಾ? ಅವನು ಅಂದ್ರೆ ನಿಮ್ಗೆ ಅಷ್ಟ ಇಷ್ಟನಾ? ನೀವೇ ಇಟ್ಕೊಡ್ರಪ್ಪ. ಮಾವ, ಇವನ್ನ ನೀವೇ ಇಟ್ಕೊಳ್ಳಿ ಅಂತ ಇದ್ದಾನು. ಅಂಕಲ್ ಅಂಕಲ್ ನಾ ಇಲ್ಲೇ ಇರ್ತೀನಿ, ನೀವು ಕಂಡ್ರೆ ನಂಗೆ ತುಂಬಾ ಇಷ್ಟ. ನೀನ್ ಮನುಷ್ಯನೇನೋ ರಾಕ್ಷಸ? ನಮ್ ಬಾಳಲ್ ಸುಂಟ್ರುಗಳ ತರ ಬಂದು ರಕ್ತ ಕಣ್ಣೀರ್ನ ಬರಿಸ್ತಾ ಇದ್ಯಾ. ನಾವ್ ಹಿಂಗೆ ಆದ್ರೆ ಅನಾಥರಾಗ ಆಯ್ಕೊಂಡ್ ತಿನ್ಬೇಕಾಗತ್ತೆ. ಏನಾಯ್ತ್ರಿ? ಒಂದ್ ನಿಮಿಷ, ಇನ್ನೂ ಡಿಸೈಡ್ ಮಾಡಿಲ್ಲ ಇರೇ. ಏನೋ ಬಿಲ್ಡಪ್ ಕೊಡು. ನೋಡ್ ವಿಕೃತ ಕಾಮೆ, ಮರ್ಯಾದೆಯಾಗಿ ನಾನು ಹೇಳದಂತ ಅನ್ಕೊಟ್ರೆ ನೀನ್ ನಿನ್ ಮಗನ್ ಕರ್ಕೊಂಡ್ ಹೋಗ್ಬೋದು. ಇಲ್ಲ ನಿನ್ ಮಗನ ಜ್ಯೂಸ್ ಮಾಡಿ ಗ್ಲಾಸ್ ಅಲ್ಲಿ ಹಾಕಿ ಮನೆಗ್ ಕಳಿಸ್ತೀನಿ. ಅಂತದೇನ್ರಪ್ಪ ಬೇಕು ನಿಮ್ಗೆ? ನಾಳೆ ನಡೆಯೋ ಕಾಮರ್ಸ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಬೇಕು. ಓ, ನನಗೆ ಈಗ ಅರ್ಥ ಆಯ್ತು. ನೀವು ಟೆರರಿಸ್ಟ್ಗಳಲ್ಲ, ಓದಕ್ ಯೋಗ್ಯತೆ ಇಲ್ದಿರೋ ಓತ್ಲಾ ಸ್ಟೂಡೆಂಟ್ಸ್. ಎಸ್. ನೋಡ್ರಯ್ಯ, ನಾನು ಕ್ವಶನ್ ಪೇಪರ್ ಕೊಡಲ್ಲ ಕಣ್ರಯ್ಯ. ನೋಡ್ ಕಾಮೆ, ನೀನು ಕ್ಲಾಸ್ ರೂಮ್ ಅಲ್ಲಿ ಸ್ಟ್ರಾಂಗು, ಬೇರೆ ವಿಷಯದಲ್ಲಿ ವೀಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಇಡೀ ಕಾಲೇಜ್ಗೆ ಗೊತ್ತು. 5 ವರ್ಷ ಆದ್ಮೇಲೆ ಒಂದ್ ಮಗುಗ್ ತಂದೆ ಆಗಿದ್ಯಾ, ಮತ್ತೆ ನಿಂಗೆ ಅಷ್ಟೊಂದು ರಿಸ್ಕ್ ಬೇಕಾ? ನೀನ್ ಮ್ಯಾಟ್ರೆ ಮರ್ತೋಗಿತ್ತು. ದಯವಿಟ್ಟು ನನ್ ಮಗನಿಗೆ ಏನು ಮಾಡಬೇಡ್ರಪ್ಪ. ತಿರ್ಗಾ ಅಷ್ಟೊಂದು ರಿಸ್ಕ್ ತೊಳಕೆ ನನ್ ಕೈಲಾಗಲ್ಲ. ನಿಮ್ಗೇನು ಕ್ವಶನ್ ಪೇಪರ್ ತಾನೆ, ನಾನು ಕೊಡ್ತೀನಿ. ಮಾಮ, ಕಾಮಿ ದಾರಿಗೆ ಬಂದ. ಸೂಪರ್ ಸೂಪರ್. ಹಲೋ, ನಿಮ್ಮ ಮನೆಗಳ ಅಡ್ರೆಸ್ ಗಳು ಕೊಟ್ಬಿಡ್ರಪ್ಪ, ಅಲ್ಲಿಗೆ ತಗೊಂಬಂದ್ ತಲುಪಿಸ್ಬಿಡ್ತೀನಿ. ಲೋಕಾಮಿ, ಇವೆಲ್ಲ ನಾವು ತುಂಬಾ ನೋಡ್ಬಿಟ್ಟಿದೀವಿ. ಓವರ್ ಡೌ ಮಾಡ್ಬೇಡ, ಮುಚ್ಕೊಂಡ್ ನಾವ್ ಹೇಳಿ ಜಾಗಕ್ ಬಾ. ಸರಿ, ಎಲ್ಲಿಗೆ ಬರ್ಬೇಕ್ರಪ್ಪ? ಈ ಟೈಮಲ್ಲಿ ಯಾವನೇ ಒಂದು ಫೋನು? ಹಲೋ, ಲೆಕ್ಚರರ್ ಕಾಮೇಶ್ವರ್ ಸ್ಪೀಕಿಂಗ್. ಕಾಮಿ, ನಾವು ಬಂದ್ವಿ, ನೀನ್ ಬಂದ? ನನ್ ಮಕ್ಳಲ್ಲಿ ನಿಮ್ ಕಣ್ಣು ಮುಂದೆ ಗರಡ್ ಗಮ್ಮತ್ ತರ ನಿಂತ್ಕೊಂಡಿದ್ದೀನಿ. ಕಣ್ ಕಾಣಿಸಲ್ವಾ? ಅದಕ್ಕೆ ಫೋನ್ ಬರೇ ಮಾಡ್ಬೇಕಾ? ಏರ್ಟೆಲ್ ಟು ಏರ್ಟೆಲ್ ಔಟ್ ಗೋಯಿಂಗ್ ಫ್ರೀ, ಅದಕ್ಕೆ ಮಾಡ್ದೆ. ಹೆಂಗೆ? ಸೂಪರ್. ನನ್ ಮಕ್ಕಳ ನನ್ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಗಾಕೋಬೇಕು, ಬಟ್ಟಿ ಬಿಚ್ಚಿ. ನೋ ನೋ ನೋ, ಕ್ಯಾಟ್ ಕ್ಯಾಟ್ ಇಮ್ಯಾಜಿನೇಷನ್ ಮಾಡ್ಬೇಡ. ಕ್ವೆಶ್ಚನ್ ಪೇಪರ್ ತಂದಿದ್ಯಾ? ತಂದಿದ್ದೀನಿ, ತೋರ್ಸು. ನೋಡ್ರಪ್ಪ, ಹೋದ ವರ್ಷದ ಕ್ವೆಶ್ಚನ್ ಪೇಪರ್ ಕೊಟ್ಬಿಟ್ಟು ನಮ್ ಕಿವಿ ಮೇಲೆ ಫ್ಲವರ್ ಇಡಕ್ ಟ್ರೈ ಮಾಡ್ತಾ ಇದ್ಯಾ? ಇದು ನಾಳೆದೆ ಕಣ್ರಯ್ಯ, ನಾಳೆ ಕ್ವೆಶ್ಚನ್ ಪೇಪರ್. ಓಕೆ ಮಾಮ, ಡನ್. ಹಂಗಾರೆ ನಿನ್ ಮಗನ ಈಗ ಕರ್ಕೊಂಡ್ ಬರ್ತೀನಿ. ನನ್ ಮಕ್ಕಳು ಬೇಜಾನ್ ಟಾರ್ಚರ್ ಮಾಡ್ತಾರಲ್ಲಪ್ಪ. ಅಂಕಲ್ ನಾವು ಹೋಗಲ್ಲ ಅಂಕಲ್, ಪ್ಲೀಸ್ ಅಂಕಲ್ ನಾವು ಹೋಗಲ್ಲ ಅಂಕಲ್. ಖರ್ಚು ಮಾಡಕ್ ನಮ್ಮ ಹತ್ರ ಕಾಸಿಲ್ಲ, ಹೋಗ ಕಳ್ಸ್ಕೊ. ನೀವು ಬಾಯಿಸ್ಕೊಂಡು ಸುಮ್ಮನೆ. ನಾನು ಹೋಗಲ್ಲ, ನನ್ ಡ್ಯಾಡಿ ಜೊತೆ ಇರಕ್ ನಂಗೆ ಇಷ್ಟ ಅಲ್ಲ, ನಿಮ್ ಜೊತೆನೆ ಇರ್ತೀನಿ. ಈ ನನ್ ಮಗ ಯಾಕೆ ಕಿರಿಕ್ ಮಾಡ್ತಾವನೆ? ಚಿನ್ನ, ನೀನ್ ಗುಡ್ ಬಾಯ್ ಅಲ್ಲ? ನೆಕ್ಸ್ಟ್ ಟೈಮ್ ಎಕ್ಸಾಮ್ ಬಂದಾಗ ಮತ್ತೆ ನಿನ್ನ ಕಿಡ್ನಾಪ್ ಮಾಡ್ತೀವಿ. ಮಾಡಿ 1 ವಾರ ನಮ್ ಜೊತೆ ಇಟ್ಕೊಂತೀವಿ. ಓಕೆ? ಅಲ್ಲಿವರೆಗೂ ತಿಂಡಿ? ಅಲ್ಲಿ ತನಕ ನಿಮ್ಮ ಅಪ್ಪನ ಜೊತೆ ಅಡ್ಜಸ್ಟ್ ಮಾಡ್ಕೋ. ಸದ್ಯಕ್ಕೆ ಇದನ್ನ ಇಟ್ಕೋ. ಚೆನ್ನಾಗಿ ಮೇಯಿಸ್ಬಿಟ್ಟು ಸೆಟ್ ಮಾಡ್ಕೊಂಡ್ಬಿಟ್ಟವ್ರ. ಅಂಕಲ್ ನನ್ನ ಕಿಡ್ನಾಪ್ ಮಾಡ್ತೀರಾ ತಾನೆ? ನಿಜವಾಗ್ಲು ಪ್ರಾಮಿಸ್? ಪ್ರಾಮಿಸ್. ಏಯ್, ಪ್ರಾಮಿಸು, ಕೋಲ್ಗೇಟು, ಕ್ಲೋಸ್ ಅಪ್, ಇಳಿಯ ಕೆಳಗೆ. ಬರೋ ಬರೋ. Keep distance. Question paper. Open and show. ಇದು ಬೇರೆ.
ನೋಡ್ರಪ್ಪ ಎಲ್ಲ ಪೇಪರ್ಸು ತಗೊಂಡ್ಬಂದ್ಬಿಡ್ತೀನಿ ಹಾಳಾಗ್ ಹೋಗ್ರಿ ಅಂಕಲ್ ನನ್ನ ಇನ್ನೊಂದ್ಸತಿ ಕಿಡ್ನಾಪ್ ಮಾಡ್ತೀರಾ ಕಾಯ್ತಾ ಇರ್ತೀನಿ ಕಿಡ್ನಾಪ್ ಮಾಡ್ತಾರೆ ಕುಂಫು ಕಣ್ಣನ್ ಎಲ್ಲ ರೆಡಿನಾ ಕುಂಫು ಕಣ್ಣನ್? ರೆಡಿ ಸರ್. ಎಲ್ಲಿ ಸರ್ ಹೀರೋ? ಹಲೋ ಸರ್. ಓ ಇವ್ರೇನ ಹೀರೋ? ರೇ ಮಚ್ಚ ಏನ್ ಗುರುಗಾರು ಈತನಿಗೆ ಡೂಪೇರ ಡೂಪಾ? ಬೇಡ ಸರ್, ನಾನೇ ಟ್ರೈ ಮಾಡಿ. ಏನ್ ಸರ್ ಹಿಂಗೆ ಹೇಳ್ತಾನೆ? ಸ್ವಲ್ಪ ನಮ್ ವಿಷಯ ಹೇಳಿ. ಬೇಡ ಕುಮಾರ್, ಈ ಕುಂಫು ಕಣ್ಣನ್ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ. ಇವ್ನ್ ಡೈವ್ಸ್ ಗಳನ್ನೆಲ್ಲ ವಿಚಿತ್ರ ಕಂಪೋಸ್ ಮಾಡ್ತಾನೆ. ಪರವಾಗಿಲ್ಲ ಸರ್, ನಾನೇ ಟ್ರೈ ಮಾಡಿ ನೋಡ್ತೀನಿ. ನೀವೇ ಮಾಡ್ತೀರಾ? ರೇ ಮಚ್ಚ ಗುರುಗಾರು ನೀವು ಬರ. ಅಮಿತಾಬ್ ಬಚ್ಚನ್ ಕೂಡ ನನ್ನ ಹತ್ರ ಹಿಂಗೆ ಚಾಲೆಂಜ್ ಮಾಡಿ ಕಡೆಗೆ ಡೂಪ್ ಹಾಕ್ಸ್ಕೊಂಡ. ಓಕೆ ಸರ್. ನನ್ನ ಸೆಟಪ್ చూపించండి ಕೊಟ್ಟು ಕೊಟ್ಟ ಕೊಟ್ಟು ನೋಡ್ಕೊಳ್ಳಿ ಸರ್ ನೋಡ್ಕೊಳ್ಳಿ. ಕೊಟ್ಟು ಚಪ್ರ ಎಟ್లా రెడీ ఓడి. కొట్టేంట్రా జన్మంలో ఇంకొకసారి డూప్ లేకుండా ఫైట్ చేయకూడదు. సరి గురుగారు. ಗುಡ್ ಮಾರ್ನಿಂಗ್ ಎವರಿಬಡಿ. ಏನ್ ಹೇಳ್ರು ಸೀರಿಯಸ್ ಆಗಿದ್ದೀರಾ? ಓಹೋ ಎಕ್ಸಾಮ್ ಟೆನ್ಷನ್. ಎನಿವೇ ಬೆಸ್ಟ್ ಆಫ್ ಲಕ್. ನೋಡಪ್ಪ, ದಿಸ್ ಇಸ್ ಯುವರ್ಸ್. ಸರ್ ಏನಪ್ಪ ಕ್ವಶನ್ ಪೇಪರ್ ಟಫಾ? ನಾನ್ ಹೇಳ್ಕೊಡಕ್ಕಾಗಲ್ಲ. ಅಡಿಷನಲ್ ಶೀಟ್. ಅಡಿಷನಲ್ ಶೀಟಾ? ಇಷ್ಟು ಬೇಗನಾ? ಏನೇ ಇದು? ಸರ್ ಅಡಿಷನಲ್ ಶೀಟ್. ಥ್ಯಾಂಕ್ ಯು ಸರ್. ಸರ್ ಅಡಿಷನಲ್ ಶೀಟ್. ಸರ್ ಏನ್ ಸರ್ ನೋಡ್ತಾ ಇದ್ದೀರಾ? ಬೆಳಿಗ್ಗೆ ಸರಿಯಾಗಿ ಕಸ ಗುಡ್ಸೋರ ನೋಡ. ಸರ್ ಅಡಿಷನಲ್ ಶೀಟ್. ಅಡಿಷನಲ್ ಶೀಟ್ ಸರ್. ಇನ್ನೊಂದ? ಎಸ್. ಥ್ಯಾಂಕ್ ಯು. ಏನೋ ಎಕ್ಸಾಮ್ ಅಲ್ಲಿ ಹಾಕಿಸ್ಕೊಂಡ? ಸರ್ ಮುಗೀತು ಸರ್. ಮುಗಿತಾ? ಮುಗೀತು ಸರ್. ಇಷ್ಟು ಬೇಗ? ಎಸ್ ಸರ್. ಎಕ್ಸಾಮ್ ಪೇಪರ್ ಓದಕ್ಕೆ ಅರ್ಧ ಗಂಟೆ ಬೇಕಲ್ಲೋ, ಹೆಂಗೋ ಬರ್ದೆ? ಸರ್ ಅದೆಲ್ಲ ಲಕ್ಕಿ ಪೆನ್ ನಂಬ್ಕೊಂಡಿರೋರು ಸರ್, ನಮ್ಮಂತ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಅಲ್ಲ. ತಪ್ಪು ಮಾತಾಡ್ಬೇಡ. ನಂದು ಮುಗಿತು ಸರ್. ನಿಂದು ಮುಗಿತಾ? ಹೌದು ಸರ್. ನಂದು ಮುಗಿತು ಸರ್. ನಿಂದು ಮುಗಿತಾ? ಲೇ ಎಬ್ರು ಇಷ್ಟು ಬೇಗ? ಸಿನಿಮಾ ಹಾಡಿಗೇಡಿ ಬರ್ಕೊಂಡ್ಬಿಟ್ರೇನ್ರ? ಹಾಡಲ್ಲ ಸರ್, ಹಾರ್ಡ್ ವರ್ಕ್. ಯಾವ ವರ್ಕು? ಸರ್ ರಾತ್ರಿ ಎಲ್ಲ ಕಷ್ಟಪಟ್ಟು ದೇವಸ್ಥಾನದಲ್ಲಿ ಓದಿದೀವಿ ಸರ್. ಕಷ್ಟಪಟ್ಟು ದೇವಸ್ಥಾನದಲ್ಲಿ? ನೀವು ಯಾವ ದೇವಸ್ಥಾನ? ಭವಾನಿ ಟೆಂಪಲ್ ಸರ್. ನಿಮ್ಗೆಲ್ಲ ಅದೆಷ್ಟು ಒಳ್ಳೆ ಬುದ್ಧಿ ಬಂದ್ಬಿಡ್ತು. ಲೇ ನೀವ್ ಹೇಳ್ತಾ ಇರೋದಲ್ಲ ನಿಜ? ನೀನು ನಿಜವಾಗ್ಲೂ ಸರ್, ನಿಮ್ ಮಗನಾಣೆಗೂ. ನನ್ ಮಗನ ಮೇಲೆ ಆಣೆ ಮಾಡ್ಬೇಡ, ಟೆನ್ಷನ್ ಆಗ್ಬಿಡ್ತೀನಿ. ಸರ್ ಅಲ್ಲಿ ಕೂತ್ಕೊಳ್ಳಕ್ಕೂ ಜಾಗ ಇಲ್ಲ ಸರ್, ಫುಲ್ ಸ್ಟ್ಯಾಂಡಿಂಗ್ ಅಲ್ಲಿ ಓದಿದೀವಿ ಸರ್. ಸ್ಟ್ಯಾಂಡಿಂಗ್ ಅಲ್ಲ, ಲೇ ನೀವ್ ಹೋಗ್ತಾರ ರೇಂಜ್ ನೋಡಿದ್ರೆ ನಮ್ಮ ಅಬ್ದುಲ್ ಕಲಾಂ ಇನ್ಫೋಸಿಸ್ ನಾರಾಯಣ ಮೂರ್ತಿ ರೇಂಜ್ ಆಗ್ಬಿಡ್ತೀರ ಅನ್ಸುತ್ತೆ. ದೊಡ್ಡ ಮನುಷ್ಯರು ಕಂಡ್ರಪ್ಪ, ದೊಡ್ಡ ಮನುಷ್ಯರು. ಒಂದ್ ನಿಮಿಷ ನಿಮ್ ಕಾಲ್ ತೋರ್ಸ್ರಪ್ಪ, ನಮಸ್ಕಾರ ಮಾಡ್ಕೊಂಡ್ ನಿಮ್ ಶಾಡ್ ಹೋದ್ರೆ ನನ್ ಮೇಲೆ ಬೀಳಿ ಬೇಡ ಸರ್. ನಿಮ್ಮಂತ ಗುರುಗಳು ನಮ್ಮಂತ ಶಿಷ್ಯಂದ್ರ ಕಾಲಕ್ಕೆ ಬೀಳೋದು ತಪ್ಪು ಸರ್. ಬಹಳ ದೊಡ್ಡ. ಬನ್ನಿ ಸರ್, ಹಾಗ್ ಮಾಡ್ಕೊಳ್ಳಿ. ನಾಚಿಕೆ ಆಗಲ್ಲ, ನನ್ ಮೇಲೆ ಬೀಳ್ತೀನಿ. ಅದು ಹೇಗ್ ಸಾಧ್ಯ? ಅವರು 5 man ಆರ್ಮಿ, ಇವರು 3 ಮಸ್ಕಿಟಸ್. ನೋ ಚಾನ್ಸ್.
ನೋ 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 ಐ ಆಮ್ ದ ಬೆಸ್ಟ್. ಯಾಕ ಬಂದೆ ನೀನ್ ಇಲ್ಲಿಗೆ? ನಾನ್ ಬರ್ಬೇಡ ಅಂತ ಹೇಳಿಲ್ಲ ನಿನ್ಗೆ. ಏನೋ ಇದೀನಿ ನಾವು ತರ ನಿಂದು. ಸರ್ ಇವ್ರು ನಿಮಗ್ ಗೊತ್ತಾ? ಅಯ್ಯೋ, ಈ ಹಳೆ ಪಾತ್ರೆ ಸಾಮಾನು ಯಾರಿಗ್ ತಾನೇ ಗೊತ್ತಿಲ್ಲ? ಇಡೀ ಕಾಲೇಜು, ಕ್ಲಾಸ್ ರೂಮ್, ಟಾಯ್ಲೆಟ್, ಸಿಂಕ್ ಎಲ್ಲದಕ್ಕೂ ಗೊತ್ತು. ಇವನು ನಾನು ಕಾಲೇಜ್ ಸೇರಿದಾಗಿಂದ ಒಂದೇ ಕ್ಲಾಸ್ ಅಲ್ಲಿ ಕೂತು ಮಲಗಿ ಒದ್ದಾಡಿ ಸಾಯ್ತಾವನೆ. ಏನ್ ಪ್ರಯೋಜನ? ನಿಮ್ ಮಗನ ಕಿಡ್ನಾಪ್ ಮಾಡಿ ಕೈಯಲ್ಲಿ ಕ್ವಶನ್ ಪೇಪರ್ ಇದ್ರೂ ಕೂಡ ನಾನು ಪಾಸ್ ಆಗಕ್ಕಾಗಿಲ್ಲ. ಮೈ ಬ್ಯಾಡ್ ಲಕ್. ಯಾವ ಲಕ್ಕು? ಮೈ ಬ್ಯಾಡ್ ಲಕ್. ನೀನೇ ಕೂಡ ನನ್ನ ಮಗನ ಕಿಡ್ನಾಪ್ ಮಾಡಿಲ್ಲ. ನೀನೇ ಕೂಡ ಕ್ವಶನ್ ಪೇಪರ್ ಎತ್ಕೊಂಡೋಗಿದ್ದು. ಇಲ್ಲ ಸರ್, ಬಿಡಲ್ಲ. ಪೊಲೀಸ್ ಸ್ಟೇಷನ್. ಪೊಲೀಸ್ ಇತ್ತೀಚೆಗೆ ಪೊಲೀಸ್ ತುಂಬಾ ಹೊಡಿತಾರೆ ಸರ್. ಇದಕ್ಕೆ ನಾನು ಬರೀ ಐಡಿಯಾ ಕೊಟ್ಟೆ ಸರ್. ಇದೆಲ್ಲ ವಿಜಯ್ ಕುಮ್ಮಕ್ಕು ಸರ್. ವಿಜಯ? ಲೋ ಮಗ, ಇಷ್ಟೊತ್ತಗ ನಂದಿನಿ ಗತಿ ಅದೋ ಗತಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಊಟ? ನನಗಿದೆಲ್ಲ ಆಗೋದಿಲ್ಲ. ಅಲ್ಲ ಸರ್, ನನಗೆಲ್ಲ ಗೊತ್ತು. ನನ್ ಮಗನ್ನ ಕಿಡ್ನಾಪ್ ಮಾಡಿದ್ದು, ನನ್ನ ಹತ್ರ ಕ್ವಶನ್ ಪೇಪರ್ ಅಭ್ಯಾಸ ಮಾಡಿದ್ದು, ಇದನ್ನೆಲ್ಲ ರಾಮೋಜಿ ಬಿಡಿಸಿ 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 ಎಲ್ಲ ಹೇಳ್ಬಿಟ್ಟಿದ್ದಾನೆ. ನನ್ ತಲೆ ಕೆಟ್ಟ ಮೇಲೆ ನೋಡ್. ಸರಿ ಇಲ್ಲ ನೋಡ್. ಸರ್ ಕೈ ಸ್ಟಡಿ. ಏನು? ಓ, ಏನ್ ಸರ್ ಕೈ ಹಂಗ್ ನಡೀತಾ ಇದೆ? ಎಲ್ಲೋ ನಡೀತಾ ಇದೆ? ನೋಡಿ ಅಲ್ಲಿ ಬಾಡಿನೂ ನಡೀತಾ ಇದೆಯಲ್ಲ ಸರ್. ಬಾಡಿ ಯಾಕೋ ನಡಗತ್ತೆ? ಹೇಳೋ. ಹೌದಲ್ಲ ಸರ್. ತಮಾಷೆ ಮಾಡ್ತೀರೇನ್ರ? ಏನ್ ಸರ್ ನಿಮ್ ಬಾಯಿ ಗಬ್ನ ತೊಡಿತಾ ಇದೆ? ಎಲ್ಲೋ ಗಬ್ನ ತೊಡಿತಾ ಇದೆ? ಯಾಕ್ ಸರ್? ಏನು ಯಾಕ್ ಸರ್ ಹಿಂಗ್ ಮಾಡ್ತೀರಾ? ಏನ್ ಮಾಡಿದ್ನೋ? ಎಲ್ಲಿದ್ರಿ? ಎಲ್ಲಿ ಬಂದ್ಬಿಟ್ರಿ? ಎಲ್ಲಿದ್ದವನು ಎಲ್ಲಿಗೆ ಬಂದ್ಬಿಟ್ಟೆ? ನಿಮ್ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಇಟ್ಕೊಂಡಿದ್ವಿ. ಅದಕ್ಕೆ ಏನೋ ಆಯ್ತು ಇವಾಗ. ಕಾಲೇಜಿಗೆ ಯಾಕೆ ಸರ್ ಗುಂಡಾಕೊಂಡ್ಬರ್ತೀರಾ? ಗುಂಡಾ? ಏನ್ ಹೇಳ್ತಿದ್ಯೋ? ಸುಳ್ಳು ಹೇಳ್ಬೇಡಿ ಸರ್. ನಿಮ್ ನಡುಕ್ತಾ ಇರೋ ಕೈ ಹೇಳ್ತಾ ಇದೆ ನಿಮ್ ಕಾಲೇಜ್ ಗುಂಡ ಹಾಕೊಂಡ್ ಬಂದಿದ್ದೀರಾ ಅಂತ. ಕೈಯಂಗೋ ಹೇಳುತ್ತೆ. ನನ್ಗೆ ಅದೆಲ್ಲ ಅಭ್ಯಾಸ ಇಲ್ಲ ಕಣ್ರೋ. ಅದನ್ನ ಕಂಡ್ರೆ ನನಗೆ ಅಸಹ್ಯ. ಅಂದ್ರೆ ನಿಮ್ ಕೈ ನಡುಕ್ತಾ ಇಲ್ಲ? ಇಲ್ಲ. ಸರಿ, ಹಾಗಾದ್ರೆ ಒಂದು ಟೆಸ್ಟ್ ಸರ್. ಏನು? ಬುಕ್ ಪೆನ್ ಕೊಡೋ. ಏನು? ತಗೊಳ್ಳಿ ಸರ್. ನಾನ್ ಹೇಳೋದನ್ನ ಕರೆಕ್ಟ್ ಆಗಿ ಬರೀರಿ ಸರ್. ಆಗ ಗೊತ್ತಾಗುತ್ತೆ ನಿಮ್ ಕುಡ್ದಿಲ್ವೋ ನಿಮ್ ಕೈ ನಡುಕ್ತಾ ಇಲ್ವೋ ಅಂತ. ಅಷ್ಟೇ ತಾನೆ? ಕೊಡ ಇಲ್ಲಿ, ಇಟ್ಕೊಳ್ಳೋದ್ನ. ಏನ್ ಬರಿಬೇಕು? ರಾಮಾಯಣನ ಒಂದೇ ನಿಮಿಷಕ್ಕೆ ಬರ್ದು ಬಿಸಾಕ್ಬಿಡ್ಲಾ? ನಾನು ಹೇಳ್ದಷ್ಟು ಬರೀರಿ ಸರ್, ಸಾಕು. ಆಯ್ತು ಹೇಳಪ್ಪ. ಡಿಯರ್ ನಂದಿನಿ. ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ನಿನ್ನ ಮದುವೆ ಮಾಡ್ಕೋತೀನಿ. ನಿನ್ ಜೊತೆ ಸೆಟ್ಲ್ ಆಗ್ತೀನಿ. ಹಂಗೆ ಒಂದು ಆಟೋಗ್ರಾಫ್ ಹಾಕಿ ನೋಡೋಣ. ಆಯ್ತು ತಗೊಳಪ್ಪ. ಏನ್ ಸರ್ ಸ್ವಲ್ಪನೂ ಕೈ ನಡಗಿಸ್ತೆ ಬರ್ದಿದ್ದೀರಾ? ಮತ್ತೆ ನಾನು ಹೇಳಿಲ್ವಾ, ಈ ಕಾಮೇಶ್ವರ್ ಗನ್ ಇದ್ದಂಗೆ ಯಾವತ್ತೂ ನಡಗಲ್ಲ. ಸಾರಿ ಸರ್, ನಿಮ್ಮನ್ನ ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀವಿ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ನಮ್ಮನ್ನ ಕ್ಷಮಿಸ್ಬಿಡಿ. ಆಯ್ತಾಯ್ತು, ಪರವಾಗಿಲ್ಲ, ಹೋಗ್ರಿ ಕ್ಲಾಸ್ ರೂಮ್ಗೆ ಹೋಗ್ರಿ. ಈ ಓವರ್ ಆಕ್ಟಿಂಗ್ ಎಲ್ಲ ಬೇಡ. ಹೋಗ ತಡಿಯಾ. ಕೊಡ ಬುಕ್ನ. ನೀರಾನೆ ವಾ. ನನ್ನ ಇಮೇಜ್ನ ಹಾಳು ಮಾಡಿ ಕೊಟ್ಟವ್ರೆ ಕಳ್ಳನ್ ಮಕ್ಕಳು. ಮೇನ್ ಮ್ಯಾಟ್ರ್ ಮರ್ತು ಬಿಟ್ನಲ್ಲಪ್ಪ. ಬನ್ರಿ ನನ್ನ ಮಕ್ಕಳ, ಎಲ್ಲೋಗ್ತೀರಾ? ಕ್ಲಾಸ್ ರೂಮ್ ಬನ್ರಿ, ಮಾಡ್ತೀನಿ. ಅದೇ ಬೇಕು, ನೋಡ್ಕೊಂಡು ಹೋಗ್ರಮ್ಮ. ಕಣ್ಕಾಣ್ಸಲ್ವಾ? ನೀನ್ ಯಾಕೆ ಆ ಹುಡುಗಿನ ಹಿಡ್ಕೊಂಡು ಹೊಡಿತಾ ಇದ್ಯಾ? ದೆವಾಗಿದ ಮೆಟ್ಕೊಂಡಿದ್ಯಾ ನಿನಗೆ? ನಿನಗೇನ ಬಂತು ದೊಡ್ಡೋಗ ನನಗೆ ನಿನ್ನ ಅಲ್ಲ ಕಣೋ. ಈ ವಯಸ್ಸಲ್ಲಿ ನಾನು ನಿನ್ಗೇನೋ ಕಮ್ಮಿ ಮಾಡಿದ್ದೀನಿ. ಇಷ್ಟು ಸುಂದರವಾಗಿರೋ ನನ್ನನ್ನು ಬಿಟ್ಟು ಯಾವ್ದು ಸುಪ್ರಾದಿಂದ ಬಿದ್ದಿದೆಯಲ್ಲ, ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಅಯ್ಯೋ, ಏನಾಗಿದೆ ನಿನಗೆ? ಏನಾಗಿದ್ಯಾ? ಎಷ್ಟು ಕೊಪ್ಪು ನಿನ್ಗೆ? ನನ್ನ ಬಿಟ್ಟು ಬೇರೆ ಕೆಲಸ ಮಾಡ್ತೀಯಾ? ಕಾಲೇಜ್ ಹೋಗಿರ್ಬೇಕಿಲ್ಲ ನಿನ್ಗೆ? ಹುಡುಗಿ ಬೇಕಲ್ಲ ನಿನ್ಗೆ? ಮಾಮ, ಆಡು ಹಗಲಲ್ಲಿ ಎಂಟಿ ಕೊಚ್ಚಿ ಕಗ್ಗೋಲೆ ಮಾಡಿದ್ದಾಳೆ ಅಂತ ಹೆಡ್ಲೈನ್ಸ್ ಬರೋದ್ ಮುಂಚೆ ಕಾಪಾಡೋ ಹುಡುಗು. ಮಾತ್ ಕೇಳು. ನಿನ್ ಬಾಬನ್ ಸಾಯಿಸಿ ಜೈಲ್ಗೆ ಹೋದ್ರೆ ಚಿಂಟು ಅನ್ನತ್ ಆಗ್ಬಿಡ್ತಾನಕ್ಕ. ಚಿಂಟು ಮಾತ್ರ ಅನ್ನತ್ ಆಗ್ಬಾರ್ದು. ಅಯ್ಯಪ್ಪ, ತುಂಬಾ ಥ್ಯಾಂಕ್ಸ್ ವಿಜಯ್. ಅದಿರ್ಲಪ್ಪ, ಏನ್ ಇವ್ರದ್ದು ಜಗಳ ಇಲ್ಲಿ? ಏನ್ ಜಗಳನಾ? ನೋಡ್ದೆ ತಮ್ಮಯ್ಯ, ಏನು ಗೊತ್ತಿಲ್ದಂಗ್ ನಾಟಕ ಆಡ್ತಿದ್ದಾರೆ. ನಾನ್ ಚಿಂಟು ಅನಾಥ ಆದ್ರೂ ಪರವಾಗಿಲ್ಲ ಕಣೋ.
ನಾನ್ ಮಾತ್ರ ನಿನ್ ಸುಮ್ನೆ ಬಿಡೋದಿಲ್ಲ. ಕಂಟ್ರೋಲ್ ಮಾಡ್ಕೋ ಅಕ್ಕ, ಅರ್ಥ ಮಾಡ್ಕೋ. ಇವ್ರನ್ನ ನಂದೇನು ಪ್ರಯೋಜನ ಇಲ್ಲ ಅಕ್ಕ, ಅವಳಗ್ ಬುದ್ಧಿ ಹೇಳ್ಬೇಕು. ಲೆಕ್ಚರರ್ ಅಂದ್ರೆ ತಂದೆ ಸಮಾನ, ಸ್ಟೂಡೆಂಟ್ಸ್ ಮಕ್ಕಳ ಸಮಾನ. ಅಂತದ್ರಲ್ಲಿ ಲೆಕ್ಚರರ್ನೇ ಲೈನ್ಗೆ ತಂದ್ಬಿಡಿದಾಳಲ್ಲ, ಸ್ಟೂಡೆಂಟ್ ಹೆಸರಿಗೆ ಅವಮಾನ. ವಿಜಯ್, ದಿಸ್ ಇಸ್ ಟೂ ಮಚ್. ಹೋಗ್ಲಿ ಬಿಡಕ್ಕ ಚಿಕ್ಕ ಹುಡ್ಗಿ. ಅಯ್ಯೋ ಅಯ್ಯೋ ಅಯ್ಯೋ, ಇವಳು ಚಿಕ್ಕ ಹುಡುಗಿನೇನೋ? ಇಲ್ಲ ಕಣೋ, ಇವಳು ಮಲಯಾಳಿ ಇವಳು. ಅಕ್ಕ 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 ಅದು ಲೆಕ್ಚರ್ ನ ಲೈನ್ ಹಾಕೊಂಡ್ರೆ ಕ್ವೆಶ್ಚನ್ ಪೇಪರ್ ಸಿಗುತ್ತೆ, ಎಕ್ಸಾಮ್ ಈಸಿ ಆಗುತ್ತೆ ಅನ್ನೋದೊಳ್ಳೆ ಐಡಿಯಾ ಅಷ್ಟೇ. ಅದ್ ಬಿಟ್ರೆ ನೀನ್ ಸೌತಿ ಆಗೋ ಐಡಿಯಾ ಏನಿಲ್ಲ ಅನ್ಸುತ್ತೆ. ಓಹೋ, ಇದೆಲ್ಲ ನಿಂದನ ಕರ. ಅಲ್ಲೇ ಇವನ್ ತಾಂಟಗೇನಾದ್ರು ಬಂದ್ರೆ ನೀನ್ ಇಲ್ಲೇ ತುಳಿದ್ಬಿಡ್ತೀನಿ ಹಂಗೆ, ನೆನ್ಪಲ್ಲಿಟ್ಕೋ. ಅದು ಆಕ್ಟಿಂಗ್. ಏನೋ ಪಾಪ ತಪ್ಪಾಗೈತೆ, ಹೋಗ್ಲಿ ಬಿಡಕ್ಕ. ಇನ್ಮೇಲೆ ಇವಳು ಇವ್ರ ತಂಟೆಗ್ ಬರ್ದಿರಂಗೆ ನಾನ್ ನೋಡ್ಕೊಂತೀನಿ. ಅದೆಲ್ಲ ಕಣಪ್ಪ, ನಾನ್ ನಿನ್ ತಮ್ಮ ಅಲ್ಲ, ನನ್ ಮೇಲೆ ನಂಬಿಕೆ ಇಲ್ಲ ನಿಂಗೆ? ನೀನ್ ಹೋಗಕ್ಕ, ಸಮಾಧಾನವಾಗಿ ಹೋಗು. ತುಂಬಾ ಥ್ಯಾಂಕ್ಸ್ ಅಪ್ಪ. ಯಾವ ಜನ್ಮದಲ್ಲಿ ನೀನು ನನ್ನ ತಮ್ಮನಾಗ್ ಹುಟ್ಟಿದ್ಯೋ ಏನೋ, ಮುಂದಿನ ಜನ್ಮಕ್ಕಾದ್ರೂ ನೀನೇ ನನ್ ತಮ್ಮನಾಗ್ಬಿಟ್ಟು. ಸರಿ ಅಕ್ಕ, ನಾನಿನ್ ಬರ್ತೀನಿ. ಓಕೆ ಹೋಗೋದು. ನಿನ್ ಮನೆಗ್ ಬರೋ, ಆಮೇಲೆ ನೀನ್ ವಿಚಾರಿಸ್ಕೊತೀನಿ. ಸಾರ್, ನೀವು ನಮ್ಮ ಅಕ್ಕನ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡಿ. ನಮಗೆ ಎಕ್ಸಾಮ್ ಅಲ್ಲಿ ಸ್ವಲ್ಪ ಸಾಥ್ ಕೊಡಿ, ನಾನು ನಿಮ್ಗೆ ಮನೇಲಿ ಓವರ್ ಬಿಲ್ಡಪ್ ಕೊಡ್ತೀನಿ. ಸಾಥ್ ಕೊಡ್ಬೇಕು? ಎಸ್, ಎಕ್ಸಾಮ್ ಅಲ್ಲಿ ಯಾ. ನಿನ್ನ ಕತ್ತೆ ಸಾಯಿಸ್ಬಿಡ್ತೀನಿ. ಹೆಂಗೆ? ಏನು ಮಾಡಕ್ಕಾಗಲ್ಲ, ಇದೆಲ್ಲ ನಮಗ್ ಕಾಮನ್ ಅಮ್ಮ. ಹೋಗು ಪುಟ್ಟ, ಹೋಗು ಆಟ ಆಡ್ಕೋಗು. ಹೋಗೆ ಹೋಗಲೇ. ಯಾವ ಹಲ್ಕಟ್ ನನ್ ಮಗನು ನನ್ನ ರಾಜ ಗಂಭೀರ ನಡೆನ ಬ್ರೇಕ್ ಮಾಡಕ್ಕೆ ನಡೆಯೋದಾರ್ಲಿ ಕಲ್ನಟ್ಟೋನು. ಏಯ್ ಸುವರ್ ಕಾ ಬಚ್ಚ ಬಂದೆ ಕಣ್ರು. ದಾರಿಲಿ ಕಲ್ಲಾಕ್ತವ್ ನೀನೇನು? ಕಲ್ಲಾಕಕ್ ನೀನ್ ಸಾಧ್ಯನೇ ಇಲ್ಲ. ಜೇಪೆ ಹಾಕಿಲ್ಲ, ನಾನ್ ಸೆನ್ಸ್. ನೋಡಕ್ ಆಗ್ತಾ ಇಲ್ಲ ಕರ್ಮ. ಲೇ ಜಿಪ್ ಹಾಕ್ದೆ ಹೋದ್ರು ಪರವಾಗಿಲ್ಲ, ಅಂಡರ್ವೇರ್ ಹಾಕೋ. ಯಾಕ್ರ ಪೊಲೀಸ್ ಸ್ಟೇಷನ್ ಕಿತ್ತೋಗಂಗ್ ಕೂಗ್ತಾ ಇದ್ರ? ಶಿಸ್ತಾ ಕೋತಿ ನನ್ ಮಕ್ಕಳ. ಯಾರೋ ದಾರಿಲಿ ಕಲ್ಲಾಕ್ತವ್ರು? ನಾವಲ್ಲ ಕಾರ್ಪೊರೇಷನ್. ಕಾರ್ಪೊರೇಷನ್ ಕಿತ್ತೋಗ್ ನನ್ ಮಕ್ಕಳು. ಕಿತ್ತೋಗಿರೋ ಕಲ್ನ ಮೂರ್ಛಲೆ ಆಗ್ತಾ ಇರ್ತಾರೆ. ಪೊಲೀಸ್ ಕೆಲ್ಸಕ್ಕೆ ನಾಲಾಯಕ್ ನನ್ ಮಕ್ಕಳ. ನೀವು ಹೋಗಿ ಕಾರ್ಪೊರೇಷನ್ ಹೋಗಿ ನಾ ಇಡಿ. ಬೈತಾರೆ, ಬೈಸ್ಕೊ. ನಿನ್ಗೆ ಬೈದಿದ್ದು ಕೋತಿ ನನ್ ಮಕ್ಕಳು. ಯಾವನೋ ಚೇರ್ ಚೇಂಜ್ ಮಾಡ್ದವನು. ನಾವೆಲ್ಲ ಸರ್ ಯಾರೋ ಕಸ ಗುಡ್ಸೋರು ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ರೆ. ಹೋಗ್ರೆ ನಾನು ಒರಿಜಿನಲ್ ಚೇರ್ ಒಳ್ಳೆ ಡಾಕ್ಟರ್ ತೋರ್ಸೋದಲ್ವ ಸರ್? ನಂಗಿಂತ ತೂಕ ಅದ ಸಾರ್. ಇದೇನ್ ಇಲ್ಲಿ ಕಚ್ಚಿರೋದ? ಅಲ್ಲ, ನಮ್ ಸಾಹೇಬ್ರಿಗೆ ಫೈಲ್ಸ್ ಹಂಗಂದ್ರೆ ಆಸನದಲ್ಲಿ ಮೊಳೆ ಊದ್ಕೊಂಡ್ರೆ ತುತ್ತದೆ ಅಲ್ವಾ ಸರ್? ಹೋಗಿ ಬೀದಿಲಿರೋ ನಾಯಿಗೆಲ್ಲ ಹೇಳ್ಬಿಡು ನನ್ಗೆ ಫೈಲ್ಸ್ ಇದೆ ಅಂತ. ಜೀಪ್ ತಗೊಂಡವಲ್ಲ ಸರ್? ಬೇಡ ಬಿಡು, ನಾನ್ ಚಂದ ಹೋಗ ಆಚೆ. ಅವನೇ ಹಿಂಗ್ ನೋಡ್ಕೊಡ್ತಾವನೆ. ಫೈಲ್ ನಿನ್ ಬಾಯಲ್ಲ ಅಲ್ಲ. ಅಮ್ಮ ಯಾರ ಇವನು? ಸರ್ ಕಲಾಸಿ ಪಳ್ಳ್ಯದಲ್ಲಿದ್ದ ಸರ್, ಗಂಡು ಹಿಡ್ಕೊಂಡ್ ಕರ್ಕೊಂಬಂದಿದ್ದೆ. ಬರ ಇಲ್ಲಿ, ಬಾ 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 ಬಾ. ಇವನೇನೋ ರಾತ್ರಿ ಇಲಿ ಬಿಲ್ದಲ್ಲಿ ಮಲಗಿದ್ನೇನೋ. ಸರಿಯಾದ ಕಳ್ಳನ್ನೇ ಕರ್ಕೊಂಡ್. ನನ್ನ ಹೆಸರು ಕೃಷ್ಣ ಅಂತ, ಮಾದೇಶ್ವರ ಬೆಟ್ಟದಿಂದ ಬಂದ. ಜಾಸ್ತಿ ಮಾತಾಡ್ಬೇಡ, ಕಳ್ತನ ಮಾಡಕ್ ಬಂದ. ಮಾದೇಶ್ ನಾಣೆಗೂ ಇಲ್ಲ ಸರ್, ನಾನ್ ಕಳ್ತನ ಮಾಡಕ್ ಬಂದಿಲ್ಲ ಸರ್. ನನ್ ಮೇಲೆ ಹಣ ಮಾಡಿದ್ರು ಈಗ ಕೊಡ್ತೀನಿ ಅಷ್ಟ. ಆಮೇಲೆ ಇವನ್ ಮೇಲೆ ಆಣೆ ಇಕ್ಕು, ಬೇಗ ಮೇಲೆ ಹೋಗ್ಬಿಡ್ತೀಯ. ಸರ್ ಅಲ್ಲ ಅವರಲ್ಲ ಸರ್, ಆ ಫೋಟೋ ಅಲ್ಲಿ ಸರ್ ಅವ್ರ ಮನೆಗ್ ಬಂದಿದೆ ಸರ್. ಅವ್ರ ನಮ್ಮ ಮಾಮ ಸರ್. ಅವನ ಹ್ಞೂ ಸರ್. ಕೊನೆಲ್ಲ ಅವನಲ್ಲ ಅವನ ಅಲ್ಲ ಸರ್, ಆ 3ನೇ ಫೋಟೋ ಸರ್. ಆ 3ನೇ ಫೋಟೋದಲ್ಲಿ ಇರೋನು ನಿಮ್ಮ ಮಾವನ? ಹೌದು ಸರ್. ಅಯ್ಯೋ ಕಣ್ಣನ್ ಮಕ್ಕಳ್ರಾಲೇ, ಅವ್ನ ಏಜ್ 40, ನೀನು 420. ಖಂಡಿತ ಕಣ್ಣನ್ ಮಗ ಕಣ. ಕರ್ಸ ಇವ್ನ ಮಾವನ ಇಮಿಡಿಯೇಟ್ ಆಗಿ. ಬಂದೆ ಸರ್. ಕಾಶಿನಾಥ್ ಸರ್, ಫೈಲ್ಸ್ ದಪ್ಪ ಆಗ್ಬಿಡ್ತಾ? ಸಿಟಿ ಮಾರ್ಕೆಟ್ ಮುಲ್ಲಾ ಮುಲ್ಲಕ್ಕನ್ನ ಕರ್ಸ್ಬಿಡ್ಲೆ. ಕೋಮಲ ತನಕ ಹಾಕಿ ಚುಚ್ಬಿಡ್ತೀನಿ ನನ್ ಮಗನೇ. ಯಾವಾಗ ಮಾತಾಡ್ತಾ ಇದ್ಯಾ? ಕುತ್ಕೊಳ್ರಿ, ಕುತ್ಕೊಳ್ರಿ ಸುಮ್ನೆ. ನೀವು ಮೂರಡಿದ್ದೀರಾ ಇನ್ಸ್ಪೆಕ್ಟರ್? ನೀವ್ ಹೆಂಗಾದ್ರೆ ತಾವ್ ಗೊತ್ತು ಕಣ್ರಿ. ಸುಮ್ನಿರಪ್ಪ, ಈಗ ತಾನೆ ಬಂದೇನೆ, ಕೆರೆದು ಗಾಯ ಮಾಡೋ. ಸುಮ್ನಿರ. ನಾನು ಕೃಷ್ಣ. ಏ ಕೃಷ್ಣ, ಯಾಕೋ ನೀನಿಲ್ಲಿ? ರಾತ್ರಿ ಮಲಗಿದ್ದ ಕರ್ಕೊಂಡ್ ಬಂದ್ಬಿಟ್ಟವ್ರ. ಯಾಕ್ರೆ?
ಕಳ್ಳನ್ ಮಗನ್ನ ಕರ್ಕೊಂಬರ್ತೀನಿ ಇನ್ನೇನ್ ತೊಟ್ಲೆಲ್ಲ ತೂಗ್ತಾರ ಕಳ್ಳ ಕೊಡಲ್ವಾ ಮಾಮೂಲು ಯಾವನ ಕರ್ಕೊಂಡ್ಬಂದಿದ್ದು ಕನ್ಫರ್ಮೇಶನ್ಗೆ ಕರ್ಕೊಂಬಂದ್ವು ಏನ್ ಕನ್ಫರ್ಮೇಶನ್ ನಾನೆಲ್ಲ ಕಣ ಇವ್ರು ಕರ್ಕೊಂಬಂದಿದ್ದು ನಿಮ್ ಮಳೆ ಅಂತ ನಾನು ಕನ್ಫರ್ಮ್ ಆಗ್ಬೇಕಲ್ಲಪ್ಪ ಇಲ್ಲ ಸರ್ ಒಳಿಯ ಬಿಟ್ಬಿಡಿ ಅಂದ್ರು ಬಿಡಲ್ಲ ಅಂದ್ರು ಕಲರ್ ಡಿಫ್ರೆನ್ಸ್ ಸಂಪನ್ಮೂಲ ಕೇಂದ್ರದ ಕೇಸ್ ಹಾಕ್ಸ್ಬಿಡ್ತೀನಿ ರಂಗಣ್ಣ ನನ್ ಮಾತ್ ಕೇಳೋ ಇಬ್ರಿಗೂ ಕಲರ್ ಡಿಫ್ರೆನ್ಸ್ ಇದೆ ಅದಕ್ಕೆ ಕರ್ಕೊಂಡು ಹೋಗು. ನಮ್ ಜೊತೆ ಗೊತ್ತಾನೆ ನೋಡ್ಕೊಳ್ರಿ ಬರ ಕಿಟ ಏ ಇನ್ಮೇಲೆ ಕಲಾಸ್ ಬಳೆ ಸರ್ಕಲ್ ಅಲ್ಲೆಲ್ಲ ಬಿಡ್ಬೇಡ ಕರ್ಕೊಂಡು ಹೋಗು. ರಂಗಣ್ಣ ಬಾಯ್ಲಿ ಇದೇ ಕೂಗ್ತಾವ್ ತಿರ್ಗ ಪಾಪ ಬೇಗ ಹೇಳಿ ಟೈಮ್ ಇಲ್ಲ 3 ಜನ ಇದೀವಿ ಕಾಫಿ ಕಾಸ್ಕೊಡ ಅಯ್ಯೋ ನಿಮ್ದ ಎಷ್ಟು ಬೇಕಾದ್ರೆ ಕೊಡ್ತೇನೆ ಸುಮ್ಮನೆ ಕೊಡ್ತಾ ಯಾವ್ದಾದ್ರು 3 ಹಂಚ್ಕೊಳ್ಳಿ ಇವಾಗ ಕಾಫಿ ತೊಂಬ ಯಾವ್ದು ಹುಡುಗಿ ಫೋಟೋ ಇಟ್ಟು ಏನ್ ಕಾಮಿಡಿ ಓದಕ್ ಬರಲ್ಲ ಸರ್ ಸಂಗೊಳ್ಳಿ ರಾಯಣ್ಣ ರಿಲೀಸ್ ಆಯ್ತಾ ಸರ್ ಕಣ್ಣನ್ ಮಗನೇ ಸಿನಿಮಾ ಥಿಯೇಟರ್ ರೋಲ್ ಕಾಲ್ ಮಾಡಕ್ ಬಂದ್ಬಿಟ್ಟೇನೋ ಎತ್ತೋ ಮಾಮೂಲಿ ಎತ್ತಲೇ ತುಂಬಾ ಡ್ರಾಮಾ ಮಾಡ್ಬೇಕಣಲೆ ಏ ಎತ್ತಲೇ ನೀನೆಂತ ನಾಟಕ ಮಾಡಿ ಪೆನ್ಸಿಲ್ ಮೀಸ ಇನ್ಸ್ಪೆಕ್ಟ್ರು ನಿಮಗ್ ಕುಯ್ದಿಲ್ಲ ತಾನೆ ಮೊದ್ಲೇ ಕೂತ್ಕೊಳಕಾಗಿದ್ದಿಲ್ಲ ಅಂತದ್ರಲ್ಲಿ ಹಿಂಗ್ ಮಾಡ್ಬಿಟ್ರಲ್ಲಪ್ಪ ಮೂಗಿನ ಅಂದಕ್ಕೆ ನನ್ನ ಇವರು ಸಾಯಂಕಾಲ ಬರ್ತಾರೆ ಇವರು ಮಾಡಿರ್ಬಿಡ್ರಿ ಅಂತ ಕಳ್ಳ ಇವ್ರು ಬಿಟ್ಟಿರ್ತಾರ ಮಾಡಿರ್ತಾರೆ ಏನಾರು ಪೆನ್ಸಿಲ್ ಮಿಸ್ ಇನ್ಸ್ಪೆಕ್ಟರ್ ಅಂತ ಮುಂಚೆನೆ ಹೇಳ್ತಾವ ನೀನು ನೀನು ಹೇಳಕ್ ಬಿಟ್ಟು ಎಸ್ಕೆ ಓಡು ಓಲಿ ಹೋದ್ರೈತ ಬಿಡಿ ಸರ್ ಆಸ್ಪತ್ರೆ ಹೋಗಿದ್ರೆ ಎಷ್ಟೊಂದು ಖರ್ಚಾಗದ ಈಗ ಅವರೇ ಕೂದಾಕೋರಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಮತ್ತೆ ಯಾಕೆ ಸರ್ ಅವ್ರು ಹಿಡಿಬೇಕು ಅವ್ರು ಸರಿಯಾದ ಜಾಗದಲ್ಲಿ ಕುಯ್ದಿದ್ರೆ ನಾನು ಸುಮ್ಮನಿರ್ತಿದ್ದೆ ಕಣೋ ದೇವ್ರು ಕೊಟ್ಟು ಗೆರೆ ಮೇಲೆ ಅಡ್ಡ ಉದ್ದು ಕುಯ್ದ್ಬಿಟ್ಟವ್ರು ಬೆಂಕಲ್ ಹೊಡಕ್ಕಾಗಲ್ಲ ಕಣ ಹೆಂಗಾದ್ರೆ ಯಾಮಾರ್ಸ್ಬಿಟ್ಟು ಎಸ್ಕೇಪ್ ಆಗ್ಬಿಡೋಣ ಮನೆ ಬಾಗಿಲು ತೆಗಿದೆ ಬಾ ಕಾಂಪೌಂಡ್ ತೊಳ್ಕೊಬಿಡೋಣ ಬರ ಅಮ್ಮ ಅಯ್ಯೋ ಮಮ್ಮ ಗೇಟ್ ಓಪನ್ ಆಗಿತ್ತು ಅಯ್ಯೋ ನಮ್ಮ ಬರೋಣ ಬರ ತಳ್ಳು ಯಾಕೆ ಇರೋ ಬಟ್ಟೆ ಕಟ್ಬಿಡ್ತೀನಿ ಎಲ್ಲ ಓಪನ್ ಮಾಡಿ ಬಿಡೋಲ್ಲಪ್ಪ ಯಪ್ಪ ನನ್ನ ಕೈಲಿ ಆಗಲ್ಲಪ್ಪ ಅಮ್ಮ ಹಂಗೇನಾ ಆಯ್ತು ಟೋಪಿ ಬೇಕಾ ಟೋಪಿ ಚಿನ್ನದ ಟೋಪಿ ಸೋರ ಬಿಡ್ತಾ ಕಣ್ಣನ್ ಮಕ್ಕಳು ಇಲ್ಲೇ ಎಲ್ಲ ಔಸ್ಕೊಂಡವ್ರೆ ಕಣ್ರು ಖರ್ಚಿಪ್ ಕಟ್ಟವ್ರೆ ಗಬ್ಬು ವಾಸನೆಲ್ಲ ಅವ್ರೆಂತ ಗೊತ್ತಾಯ್ತು ಕಣೋ ಏನ್ ಸರ್ ಬರೀ ವಾಸ್ತಲ್ಲೇ ಕಂಡು ಹಿಡಿದ್ಬಿಟ್ರಲ್ಲ ಸರ್ ಎಂತ ನಾಯಿ ಸರ್ ನೀವು ನಾಯಿ ನಮ್ ಪೊಲೀಸ್ ನಾಯಿಗಿಂತ ನೀವು ಗ್ರೇಟ್ ಕೃಷ್ಣ ಏನಿಲ್ಲಿ ನಿಮ್ಮನ್ನ ಹೌದು ಇಲ್ಲೇನ್ ಮಾಡ್ತಾ ಇದ್ಯಾ ಇಲ್ಲಿ ಅದು ನಾನು ಸರಿ. ಬರ್ತಾ ಇದ್ದೆ ಬಾಯಕ್ಕೆ ಆಗ್ತಾ ಇತ್ತು ಅದಕ್ಕೆ ನೀರ್ ಕುಡಿಯೋಣ ಅಂತ ಬಂದೆ ನಾನು ನಾನೇ ಅವತ್ತು ಬಸ್ಸಲ್ಲಿ ಹೌದು ಅವತ್ತು ಬಸ್ನಲ್ಲಿ ಚೇನು ನಾವಿಬ್ರೆ ಪ್ಲಾನ್ ಮಾಡಿ ಕದ್ವಿ ಅವತ್ತು ಬಸ್ಸಲ್ಲಿ ಹೇಳ್ತಿರೋದೆಲ್ಲ ನಿಜನಾ? ಬಸ್ಸಲ್ಲಿ ನಿಮ್ ಚೈನ್ ಕದ್ಬಿಟ್ಟು ಓಡೋದ್ನ ಅವತ್ತು ಫಾಲೋ ಮಾಡ್ಕೊಂಡ್ವಾ ಇವತ್ತು ಮುಚ್ಚಿದ್ದು ಅದೇನೋ ಕದ್ಬಿಟ್ಟು ಓಡ್ತಾ ಇದ್ದ ಅದಕ್ಕೆ ಆಟೋ ಯಾಕ ಸುಳ್ಳು ಹೇಳ್ತಿಯಲ್ಲ ಇವನು ನನ್ನ ಅಳಿಯ ಪೊಲೀಸ್ ನಾವು ಪೊಲೀಸಾ ಇನ್ನೊಂದು 5 ನಿಮಿಷ ಇರು ಅವರೇ ಬರ್ತಾರೆ ಅವ್ರು ಇಲ್ಲಾಕ್ ಬರ್ತಾರೆ ಮಾದೇಶ ಸಿದ್ದೇಶ ಈ ಕಣ್ಣನ್ ಮಕ್ಳು ಎಲ್ಲೋದ್ರು ಮನೇಲಿ ಯಾರಿದ್ರು ಕರೀರೋ ಯಾರ್ಯಾದು ನೀನು ಪೊಲೀಸ ಬಸ್ ಕಂಡಕ್ಟರ್ ಪೊಲೀಸ್ ಸರ್ ಸರಿ ಯಾರಾದ್ರೂ ಮನೆ ಒಳಗಿದ್ರೆ ಆಚೆ ಬನ್ರಿ ಆಚೆ ಬನ್ನಿ ಯಾರಿಲ್ಲ ಅನ್ಸುತ್ತೆ ಬನ್ನಿ ಸರ್ ವಾಪಸ್ ಹೋಗೋಣ ಬೇಡ ಬಿಡಿ ಸರ್ ಸರ್ ಡೋರ್ ಓಪನ್ ಆದ ತಕ್ಷಣ ಶೂಟ್ ತಂದಿಲ್ಲ ಸರ್
ತಿರ್ಕೊಬಿಡಿ ಸರ್ ಹೊಡ್ಕೊಳ್ಳಿ ಏನಾಯ್ತು ಅಂತ ನಾನು ನಿನ್ಗೆ ಆಮೇಲೆ ಎಲ್ಲ ಹೇಳ್ತೀನಿ. ಈಗ ಪೊಲೀಸರಿಗೆ ಹೇಳ್ತು. ಬಾಗಿಲು ತೆಗಿತೀರೋ ಇಲ್ಲ ನಮ್ಮ ಸಾಹೇಬ್ರು ತಲೆಲ್ಲ ಕೂತ್ಕೊಂಡು ಒಳಗೆ ಬಂದ್ಬಿಡ್ತಾರೆ. ಯಾರ್ ಬೇಕಾಗಿತ್ತು? ನೀವೇ ಬಾಗಿಲು ತೆಗೆದ್ರ? ನೀವು ಬಾಗಿಲು ತೆಗೆದ ಎಫೆಕ್ಟ್ ನಮ್ಗೆ ಗೊತ್ತಾಗ್ಲಿಲ್ವೇ? ಇಲ್ಲ, ಮೋಸ್ಟ್ಲಿ ಆಟೋಮೆಟಿಕ್ ಡೋರ್ ಇರ್ಬೋದು ಸರ್. ಆಟೋಮೆಟಿಕ್ ಡೋರ ಕಿತ್ತಾಗಿರಿ ಯಾವ್ದೋ ಹಳೆ ಭೂತ್ ಬಂಗ್ಲೆ ಇದ್ದಂಗಿದೆ ಆಟೋಮೆಟಿಕ್ ಡೋರ್ ಬೇರೆ ಕೇಳು. ಮೇಡಮ್, ಈ ಸ್ಕಾರ್ಫ್ ಕಟ್ಟಿರೋ ಇಬ್ರು ದಾಂಡಿಗೆ ನನ್ನ ಮಕ್ಕಳು ಮಜೂರ್ಗಳು ಈ ಮನೆ ಒಳಗೆ ನುಗ್ಗುದ್ರಾ ಇಲ್ವಾ? ಒಬ್ಬ ಕರ್ರಿಗೆ ದಪ್ಪಗೆ ವಿಲನ್ ತರ ಇದ್ದ, ಇನ್ನೊಬ್ಬ ತೆಳ್ಳಿಗೆ ಬೆಳ್ಳಿಗೆ ಹೀರೋ ತರ ಹೀರೋ ಹತ್ರ ಇದ್ದ. ಅಯ್ಯೋ ಲಂಚ್ಕೋರ್ ನನ್ ಮಕ್ಕಳ್ರ, ಕಿತ್ತೋಗಿರೋ ಪಿಟ್ ಪಾಕೆಟ್ ನನ್ ಮಕ್ಕಳು ಏನು ಸಿಕ್ಕಿಲ್ಲ ಅಂತ ನನ್ನ ಅಂಡೆ ಕುಯ್ಕೊಂಡು ಹೋಗ್ಬಿಟ್ಟವ್ರೆ. ಅವ್ರು ಹೀರೋ ತರ ಇದಾರಂತೆ. ಮೊದ್ಲು ಅವ್ರು ಪೈಲ್ಸ್ ಬೇರೆ ಅದೇ ಜಾಗ ನುಡ್ಕೊಂಬಂದು ಕೂತ್ಬಿಟ್ಟು ಅವ್ರ ಅದನ್ನ ಕೇಳಿದ್ರ? ಇಲ್ಲ ಸರ್. ಜಾಸ್ತಿ ಓದ್ಬಿಡ್ತೀನಿ. ಸಾರಿ ಸರ್. ಜಾಸ್ತಿ ಮಾತಾಡ್ಬೇಡ್ರಿ. ಬಂದ್ರ ಒಳಗ್ ನುಗ್ಗನ. ಒಬ್ಳೆ ಹೆಣ್ಮಗಳಿದ್ದಾಳೆ, ನೀವು ಒಳಗೋದ ತಕ್ಷಣ ಬಾಗ್ಲು ಹಾಕೊಂಡು ಕಿರ್ಚ್ಕೊಂಡ್ಬಿಟ್ರಿ ಏನ್ ಸರ್ ಮಾಡ್ತೀರಾ? ಆಯ್ತು ಸರ್. ಐ ಆಮ್ ಆಲ್ಸೋ ಎ ಪೊಲೀಸ್ ಆಫೀಸರ್. Yes, sir. ಐ ನೋ ದ ಲಾ. Yes, sir. ಅಮ್ಮ, ಇವಾಗ ಅವ್ರ ಒಳಗ್ ನುಗ್ಗುದ್ರ ಇಲ್ವಾ? ಅಂಥವ್ರು ಯಾರು ಬಂದಿಲ್ಲ ಸರ್. ಇದನ್ನ ಮುಂಚೆನೆ ಹೇಳಕ್ ಏನಾಗಿತ್ತಮ್ಮ? ಟೈಮ್ ವೇಸ್ಟ್ ಮಾಡ್ಬಿಟ್ಟಿಯಲ್ಲಮ್ಮ. ಇಷ್ಟೊತ್ತಿಗೆ ಆಸ್ಪತ್ರೆಗೆ ಹೋಗಿದ್ರೆ 4 ಸ್ಟಿಚ್ ಆಗಿರೋರು. ನೋಡಮ್ಮ, ಮತ್ತೆ ಅವ್ರು ನುಗ್ಗುದ್ರೆ ನಮಗ್ ಫೋನ್ ಮಾಡ್ಬೇಡಮ್ಮ. ಎಲ್ಲಿಗೆ? ಅಯ್ಯೋ, ಯಾವ್ದೋ ಒಂದು ಫ್ರೀ ನಂಬರ್ 100 200 ಮಾಡಮ್ಮ. ಅವ್ರು ಸಿಕ್ಕದಾಗ ನಾವು ನೀವ್ ಮಾಡಿದ ನಂಬರ್ ನಮ್ಗೆ ಕನೆಕ್ಟ್ ಆದಾಗ ಬಾಗ್ಲಕ್ಕಮ್ಮ. ಓಕೆ. ಸರ್, ಅವ್ರು ಬರೋ ತನಕ ಇಲ್ಲೇ ಕಾಯ್ತಾ ಇರ್ತೀವಿ ಸರ್ ಒಳಗೆ. ನಿಮ್ ಮನೇಲಿ ನಾಯಿ ಇದೆಯಮ್ಮ? ಕಂತ್ರಿ ನಾಯ ಜಾತಿ ನಾಯ? ಜಾತಿ ನಾಯಿ. ಅವ್ರ ಮನೇಲಿ ಜಾತಿ ನಾಯಿ ಇದೆಯಂತೆ. ಏನ್ ಅವಶ್ಯಕತೆ ಇಲ್ಲ, ಬಾ ಬಾಗ್ಲಕ್ಕಮ್ಮ. ನಡ್ರಿ ಸರ್, ಫಸ್ಟ್ ಪ್ಯಾಂಟ್ ಗಾರು ಹೊಲಿಗೆ ಹಾಕ್ಸ್ಕೊಳ್ಳಿ. ಎಕ್ಸಿಬಿಷನ್ ತರ ಎಲ್ರಿಗೂ ತೋರ್ಸ್ಕೊಂಡು ನೀವು. ಹೌದು ಸರ್, ಇದು ಪುಟ್ಟವಾಸಿ ರೋಡಲ್ಲಿ ನಿಂತ್ಕೊಂಡು ಹೈವೇ ರೋಡಲ್ಲಿ ನಿಂತಿದ್ರೆ ಲಾರಿ ಕಲೆಕ್ಷನ್ ಅವ್ರು ಬರೋದಲ್ಲ ಸರ್. ಲಾರಿ ಇದ್ರೆ ಬರೀ 50 100, ಇಲ್ಲಿ ಬರೋದಲ್ಲ ಕಾರು 500 1000. ನಿನ್ಗೇನು ಗೊತ್ತಾಗಬೇಕು ಗೂಬೆ? ಏನ್ ಒಳ್ಳೆ ಕನ್ಸ್ ಕಾಣ್ತಿದೆ, ಹಿಂಗ್ ಬ್ರೇಕ್ ಹಾಕ್ಬಿಟ್ಟೆ. ಅಲ್ಲಿ ನೋಡೋ, ಅಲ್ಲಿ ನೋಡೋ ಇವರು ಕಳ್ಳನ್ ಮಕ್ಕಳು, ರಾಬರಿ ನನ್ ಮಕ್ಕಳು. ನನ್ನ ಅಂದಿ ಕುರುಪಾಗ್ತವ್ರ ಕಂಡ್ರೆ ತಗೊಳಪ್ಪ ಲೈಸೆನ್ಸ್ ತಗ. ಕದ್ದಿರೋ ಆಟ ಅಲ್ಲ ಸರ್, ಕದ್ದಿರ ಟಿವಿ ಅಲ್ಲ ಸರ್. ಇಲ್ಲಿ ನೋಡಿ ಸರ್ ಡಾಕ್ಯುಮೆಂಟ್ಸ್. ಇಲ್ಲಿ ನೋಡಿ ಸರ್ ಟಿವಿ ಬಿಲ್ಲು. ಸರ್ ನಾವು ಕಳ್ತನ ಎಲ್ಲ ಬಿಟ್ಬಿಟ್ಟಿದೀವಿ ಸರ್. ಸರ್ 3D ಟಿವಿನ ನಾವು ಮನೆಗೆ ಕೊಡ್ತಾ ಇದೀವಿ ಸರ್, ಕಣ್ಮುಂದೆ ಬರ್ಲಿ ಅಂದ್ಬಿಟ್ಟು. ಹೌದು ಸರ್, ಹೋಮ್ ಡೆಲಿವರಿ ಕೊಡಕ್ ಹೋಗ್ತಿದೀವಿ ಸರ್. ಹ್ಞೂ ಸರ್, ಬೇಕಾದ್ರೆ ಡೌಟ್ ಇದೆ ಫೋನ್ ಮಾಡಿ ಸರ್. ಮೊಬೈಲ್ ನಂಬರ್ 9966001100 ಸರ್. ಸರ್ ಲ್ಯಾಂಡ್ ಲೈನ್ 22006688 ಸರ್. ಯಾವ ಮರದ ಕೆಳಗೆ ಕೂತ್ಕೊಂಡು ಬರೆದು ಕಟ್ ಮಾಡಿದ್ರು. ನನ್ನ ಮಕ್ಕಳ್ರ ಸಣ್ಣ ಪುಟ್ಟ ಕತ್ರಿ ಕೆಲಸ ಮಾಡ್ತಾ ಇದ್ದಿದ್ ಮಜೂರ್ ನನ್ ಮಕ್ಕಳು ರಾಬ್ರಿ ಶುರು ಮಾಡ್ತಾರೆ. ಒಳ್ಳೆ ಐಡಿಯಾ ಕಣ ಸರ್. ಮಾತಾಡ್ ನನಗೂ ಕಳ್ತನ ಎಲ್ಲ ಬಿಟ್ಬಿಟ್ಟಿದೀವಿ ಸರ್ ನಾವು. ಮಾತಾಡ್ತವ್ರು ನನ್ನ ಹೆಸರು ಹೇಳು, ಬೇರೆದವ್ರು ಸಿಗಲ್ವಾ ನಿಂಗೆ? ಸರ್ ನಾನು ನಿಮ್ ಬಗ್ಗೆ ಹೇಳ್ತಿಲ್ಲ ಸರ್. ಏನ್ ಸರ್ ಇವನು? ಕಳ್ತನ ಬಿಟ್ಬಿಟ್ಟಿದೀವಿ ಸರ್. ಏನಿದು ಇದ್ದಕ್ಕಿದ್ದಂಗೆ ಇಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ? ಸರ್ ಪ್ರೀತಿಗೋಸ್ಕರ ಸರ್. ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಸರ್. ಕಳ್ತನ ಮಾಡಲ್ಲ ಅಂತ ಅವಳಿಗೆ ಪ್ರಾಮಿಸ್ ಮಾಡಿದೀನಿ ಸರ್. ನಾನು ನಂಬಿ ಸರ್, ನಾನು ನಿಜ ಹೇಳ್ತಾ ಇದ್ದೀನಿ ಸರ್. ಇವರ ಪ್ರೀತಿಗೋಸ್ಕರ ಪವಿತ್ರವಾದ ಕೆಲಸ ಬಿಟ್ಟು ಬಾಡಿ ಒತ್ತಿಟ್ಟು ತ್ಯಾಗ ಮಾಡ್ಕೊಂಡು ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಬೇಡ. ಮುಚ್ಕೊಂಡು ನಿಂತ್ಕೊ, ನಿನ್ ಬಗ್ಲೇ. ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಸರ್. ಇನ್ಮೇಲೆ ಕಷ್ಟಪಟ್ಟು ದುಡ್ದು ಲೈಫಲ್ಲಿ ಮುಂದೆ ಬರ್ಬೇಕು ಅಂತ ಕೆಲಸ ಮಾಡಕ್ ಸೇರ್ಕೊಂಡಿದೀವಿ ಸರ್. ಸರ್ ದಯವಿಟ್ಟು ನೀವು ಆಶೀರ್ವಾದ ಮಾಡಬೇಕು. ಕೆಳಗೆ ಕುಯ್ದಿದ್ದು ಸರ್ ಅದನ್ನೆಲ್ಲ ಮರ್ತ್ಬಿಡಿ ಸರ್. ಇಲ್ಲ ಬಿಡ, ಪಾಪ ಹುಡುಗರು ಒಳ್ಳೆಯವ್ರು ಆಗ್ಬಿಟ್ಟಂಗೆ ಕಾಣ್ತವ್ರೆ. ಕಳ್ತನ ಮಾಡ್ತಾರೆ. ಕಳ್ಳನ ಮಗ ನೀನು, ನಮ್ಮಲ್ಲ ನಿನ್ನ. ನಮ್ ಹುಡುಗ ಲವ್ ಮ್ಯಾನ್, ಹಂಗೆಲ್ಲ ಮಾಡಲ್ಲ ಅವನು. ನಮ್ಗೆ 2 ಸೆಟಪ್ ಇದೆ. ಮದ್ವೆ ಆದ್ಮೇಲೆ ಈಗಿರು ಹುಟ್ಟಿಗೆ ನಾನೇನ್ ಕರೆಯೋದು ಮರಿಬೇಡಪ್ಪ. ಚೂರ್ ಕೊಡ್ರಿ, 5 ರೂಪಾಯಿ ಕಾಪಿಟಿಗೆ. ನೀವೇನ್ರು ಇಲ್ಲಿ? ಸರ್ ನಾವು ಟಿವಿ ಡೆಲಿವರಿ ಮಾಡಕ್ ಬಂದಿದ್ದೀವಿ ಸರ್. ಸರಿ ಸರ್. ಡಾರ್ಲಿಂಗ್, ಟಿವಿ ಸೂಪರ್ ಆಗಿದೆ. ತುಂಬಾ ಕಾಸ್ಟ್ಲಿ ಟಿವಿ, ನಿನ್ಗೋಸ್ಕರ ತರಿಸಿದೀನಿ. ಇದು ನನ್ ಮನೆ ಕಡೆ ಸೂಪರ್ ಆಗಿದೆ. ಟಿವಿ ಬಿಲ್ ಎಲ್ಲ ಕರೆಕ್ಟ್ ಆಗಿದೆ, ಚೆಕ್ ಮಾಡು. ಇದು 2ನೇದು, ಅದು 1ನೇದು. ನೀವ್ ಯಾಕ್ರು ಅಲ್ಲಿಗೆ ಹೋಗಿದ್ರಿ? ಸರ್ ನೀವೇ ಫಸ್ಟ್ ಆ ಅಡ್ರೆಸ್ ಕೊಟ್ರಂತೆ, ಆಮೇಲೆ ರಾಂಗ್ ಅಡ್ರೆಸ್ ಅಂದ್ಬಿಟ್ಟು ಇಲ್ಲಿಗೆ ರೈಟ್ ಅಡ್ರೆಸ್ ಅಂದ್ಬಿಟ್ಟು ಕೊಟ್ಟು ಕಳ್ಸಿದಾರೆ. ಲೇ, ಅವಳಿಗೆ ಗೊತ್ತಿಲ್ದೆ ಇವಳಿಗೆ ಗೊತ್ತಿಲ್ದೆ ಅವಳೇ ಮೇಂಟೈನ್ ಮಾಡ್ತಾ ಇದ್ದೀನಿ ಕಣ್ಣ. ಹೌದಾ? ಅವ್ರೇನ್ ಸರ್ ನಿಮ್ ದೊಡ್ಡ ಮುಂತರ ಇದಾರೆ. ಅದು ಬ್ಯಾಕ್ ಶಾಟ್ ನೋಡಿ ಏನ್ ಮಾಡ್ಬಿಟ್ಟೆ ಕಣ. ನೋಡಿದ್ಮೇಲೆ
ಏನು ನೀನು ನನಗೆ ಮಾತ್ರ ಕಟ್ಕೊಂಡಿರೋಳಿಗೆ ಹೋಗಿ ಹೋಗಿ ಕಿತ್ತೋಗಿರೋ ಸರ ತಂದು ಹಾಕಿದ್ಯಾ? ಅವಳು ಮಾತ್ರ ಕಾಸು ಸರ, ನನಗೆ ಕಿತ್ತೋಗಿರೋ ಸೀರೆ, ಅವಳು ಮಾತ್ರ ರೇಷ್ಮೆ ಸೀರೆ. ಏನು ಎಷ್ಟು ದಿನ ನಡೀತಾ ಇದೆ ನಿನ್ನ ವ್ಯವಹಾರ? ಇವಳೆಲ್ಲ ನನ್ನ ಸೌತಿ. ಯಾವಳೋಗಿ ಇವಳು ಅಂದ್ರೆ ಬಾಯಾಗೆ ಮೋನಿಕ ಇಟ್ಬಿಡ್ತೀನಿ. ಏನೇ ಕುಳ್ಳಿ ನನ್ನ ಗಂಡ ಕುಳ್ಗಿದಾನೆ ಅಂತ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸುಮ್ಮನೆ ಬಿಡಲ್ಲ. ಬಿಡ್ರೆ ನೀವು ಹೋಗಿ ಆ ಕಡೆಗೆ. ಸಾಮಾನ್ಯದಲ್ಲ ಕಣ್ಣು. ಎಲ್ಲ ಆಗಿದೆ ಟಿವಿಯಿಂದ. ಈ ಟಿವಿಯಿಂದಲೇ ಎಲ್ಲ ಆಗಿದ್ದು. ಎಲ್ಲ ಆಗಿದೆ ಟಿವಿಯಿಂದ. ನನಗೆ ಮಾತ್ರ ಬ್ಲಾಕ್ ಅಂಡ್ ವೈಟ್ ಟಿವಿ, ಇವಳು ಮಾತ್ರ 3D ಟಿವಿನ. ಇದು ಸುಮ್ಮನೆ ಬಿಡ್ತೀನಿ ನಾನು. ಇದನ್ನ ನಾನು ಏನ್ ಮಾಡ್ತೀನಿ ನೋಡ್ತಾ ಇರಿ. ಹೋಗ್ಲಿ ಮುಚ್ಚಬಾರಿ. ಹೊಡೆದೋಗಿರೋ ಟಿವಿನ ಬಿಸಾಕ್ಬಿಟ್ಟು ನಾವು ಸೇಫ್ ಆಗ್ಬಿಟ್ವಿ. ಟಿವಿ ಮೊದ್ಲೇ ಹೊಡೆದಾಗಿತ್ತ? ಯಾರು ಹೊಡೆದಾಗಿದ್ರ? ಕೆಳಗೆ ಬಿಸಾಕ್ಬಿಟ್ಟಿದ್ವಿ. ಕೆಲಸ ಮಾಡಿದ್ರು. ನನ್ನ ಇಬ್ಬರು ಹೆಂಡ್ತೀರ್ ಮತ್ತಿರೋ ತಂದಾಕ್ಬಿಟ್ಟು ಟಿವಿ ಮರ ಹೊಡೆದಾಕಿದ್ರ. ನಿಮ್ಮನ್ನ ಶೂಟ್ ಚಿಕನ್ ಬಿಡೋದು ಏನೋ ಮಾಡ್ಕೊಂಬತ್ತಾರ ಸರ್. ಪೆನ್ಸಿಲ್ ಮಗ ಸರ್ ಚೆನ್ನಾಗಿದ್ದಾರೆ ಸರ್. ಹೆಂಗ್ರೋ ಚೆನ್ನಾಗಿರ್ಲಿ, ಎಲ್ಲ ಮುಗಿಸ್ಬಿಟ್ರಲ್ಲ. ನೀವ್ ಹಂಚಿರೋ ಬೆಂಕಿ ಇನ್ನೂ ಆರೈಲ್ವಲ್ರೋ. ನನ್ನ ಮಕ್ಕಳ ನಿಮ್ಮನ್ನ ಸಾಯಿಸ್ತಾ ಬಿಡಬಾರ್ದು ಕಣ್ಣ. ಸಾರಿ ಸರ್. ಏನೋ ಈ ನನ್ ಮಕ್ಳು ಈ ಗಿರಿಯಾಸು ಆದಿಸ್ಪುರ ಕೆಲಸ ಎಲ್ಲ ಬಿಟ್ಬಿಟ್ಟು ಇದ್ಯಾವ್ದೋ ಬಸ್ ಮುಂದೆ ಫುಟ್ಪಾತ್ ಕೆಲಸ ನಿಂತವ್ರೆ. ಬಿದ್ದು ಸಾತ್ಗೆ ತಗೋಕ್ ಬಂದಿದ್ರೇನೋ? ಅದು ಸರ್ ನಾವು ಬಿಸ್ನೆಸ್ ಮಾಡ್ತೀವಿ. ಬಿಸ್ನೆಸ್ ಸರ್. ಏನ್ ಬಿಸ್ನೆಸ್? ಬಟ್ಟೆ ಬಿಸ್ನೆಸ್ ಸರ್. ಬಟ್ಟೆ ಬಿಸ್ನೆಸ್ ಸರ್. ಬಟ್ಟೆ ಬಿಸ್ನೆಸ್? ಹೌದು ಸರ್. ರೈಲು ಬಸ್ಸಲ್ಲೆಲ್ಲ ಪ್ಯಾಂಟು ಶರ್ಟು ಅಂಡರ್ವೇರು ಪೆಟಿಕೋಟು ಹರಾಜು ಸರ್. ರೇಟ್ ಬಂದ್ರೆ ಕೊಡ್ತೀವಿ ಸರ್, ಇಲ್ಲ ಅಂದ್ರೆ ಇಟ್ಕೋತೀವಿ. ನಾವ್ ಇಟ್ಕೊಂಡ್ಬಿಡ್ತೀವಿ ಸರ್. ಅಂದ್ರೆ ಕಿತ್ತೋಗಿರೋ ಬಿಸ್ನೆಸ್, ಗುಜರಿ ಬಿಸ್ನೆಸ್. ನನ್ನ ಮಕ್ಳ ಅಂದ್ರೆ ಈ ಸೂಟ್ ಕೇಸ್ ಅಲ್ಲಿ ಬಟ್ಟೆಗಳಿದೆ ಅಂತ ಅರ್ಥ. ಬಿಚ್ಚು 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 ಸರ್. ಇನ್ನರ್ ಔಟರ್ ಅಲ್ಲಿ ಇದೆ ಸರ್. ಪರವಾಗಿಲ್ಲ, ಬಿಚ್ಚಲೆ ಬಿಚ್ಚ ಬಿಚ್ಚ ಸರ್. ಸರ್ ಅದು ಕೀ ಇಲ್ಲ ಕೀ ಇಲ್ವಾ? ನನ್ ಮಕ್ಕಳಲ್ಲಿ ನೀವಿಬ್ರು ಎಂತ ಬಜಾರ್ ನನ್ ಮಕ್ಕಳು ಅಂತ ನನಗ್ ಗೊತ್ತು. ಬಿಚ್ಚಿದ್ರು ಇಲ್ಲೋ ಸರ್? ಅದು ಕೀ ಇಲ್ಲ. ಹುಲಿಗೆ ಕೊಂಬಿಟ್ಬಿಟ್ಟು ಹಸು ಅಂದ್ರೆ ನಾನು ನಂಬ್ತೀನಿ. ನಾನು ತಗೊಳ್ಳಿ ಸೂಟ್ ಕೇಸ್ ಮುಂದೆ. ಸರ್ ಇಲ್ಲ ಸರ್. ಅಲ್ಲ ಸರ್. ಸರ್ ಬಾಂಬ್ಗೆ ಬಿದ್ರೆ ಫ್ಯಾಮಿಲಿ ಐತೆ ಸರ್. ಬಿಚ್ಚಿರೋ ಅಯ್ಯೋ ಕಳ್ರನ್ನೇ ತಗೊಂಡ್ಬಂದು ನಿಮ್ಗೆ ಫಸ್ಟ್ ಟೈಮ್ ಕರೆಕ್ಟ್ ಆಗಿ ಹೊಡೆದಿದ್ದೀನಿ. ತೆಗಿರೋ ಓಪನ್ ಮಾಡ್ರೋ ಅದನ್ನ. ಕ್ಯಾಶ್ ಇದ್ರೆ ನನ್ಗೆ, ಚೆಕ್ ಇದ್ರೆ ನಿನಗೆ. ಏನಿದ್ರು ನನ್ಗರ್ಧ ನಿನ್ಗರ್ಧ ಮಿಕ್ಕಿದ್ದ ಅವ್ರಿಗೆ. ತಲೆನೋ ಎಲ್ಲಿವರೆಗೂ ಬಂತ್ರಿ ಕೇಸು? ಅಯ್ಯೋ ನಮ್ಮ ಬಾಧೆ ಯಾಕೆ ಹೇಳ್ತೀರಾ ಸರ್? ನಮ್ ಮ್ಯಾಟ್ರು ಟಿವಿಲಿ ಲೀಕ್ ಆದ್ಮೇಲೆ ಟೋಟಲ್ ಆಗಿ ನಂದು ಎಲ್ಲ ಶೇಕ್ ಆಗ್ಬಿಟ್ಟಿದೆ ಸರ್. ಆ ಕಡೆ ನಿಮ್ ತಂಗಿ ಮನೆಗೆ ಹೋದ್ರು ಧರ್ಮದೇಟು, ಈ ಕಡೆ ನಮ್ ಸೆಟಪ್ ಮನೆಗೆ ಹೋದ್ರು ಧರ್ಮದೇಟು. ಆ ಡಾಕ್ಟರ್ಗೆ ಪೈಲ್ಸ್ ಆಪರೇಷನ್ ಮಾಡಿ ಅಂದ್ರೆ ಇನ್ನು 2 ತಿಂಗಳಾಗುತ್ತೆ ಅಂತಾನೆ. ಸದ್ಯದಲ್ಲಿ ರೋಲ್ ಕಾಲ್ಗಳು ಬೇರೆ ಬರ್ತಾ ಇಲ್ಲ. ಆ ಹೂ ಮಾರೋಣ ಸೆಟ್ ಮಾಡಿ ಸೆಟ್ ಆಯ್ತು ಸರ್. ನಾನು ಕೇಳ್ತಿರೋದು ನಿಮ್ ಫ್ಯಾಮಿಲಿ ಕೇಸ್ ಅಲ್ಲ, ಆ ಕರಡಿ ಸೀನ್ ಮರ್ಡರ್ ಕೇಸು ಎಲ್ಲಿವರೆಗೂ ಬಂತು ಅಂತ. ಸಾರಿ ಸರ್, ಹೇಳಿ ಸರ್. ಅಪರಾಧಿಗಳು ಸಿಕ್ಕಿದ್ರ? ಇಲ್ವಲ್ಲ ಸರ್. ಹೋಗ್ಲಿ, ಅವ್ರು ಎಲ್ಲಿದಾನೆ ಅಂತ ಗೊತ್ತಾಯ್ತಾ? ಹುಡುಕ್ತಾ ಇದೀವಲ್ಲ ಸರ್. ಈ ಅಂಗಡಿಲಿ ಹುಡುಕಿದ್ವಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಹುಡುಕಿದ್ವಿ, ಮೋರಿ ಕೆಳಗೆ ಸರ್, ಬ್ರಿಡ್ಜ್ ಕೆಳಗೆ ಹುಡುಕಿದ್ವಿ ಸರ್, ಮೆಟ್ರೋ ಟ್ರ್ಯಾಕ್ ಮೇಲೆ ಹುಡುಕಿದ್ವಿ, ಕರೆಂಟ್ ಹೊಡೆದ್ಮೇಲೆ ಕ್ರ್ಯಾಕ್ ಆಗ್ಬಿಟ್ವಿ. ನಾವು ರೋಲ್ ಕಾಲ್ ಮಾಡೋ ಅಡ್ಡಕ್ಕೆಲ್ಲ ಹೋಗಿ ಹುಡುಕಿದ್ವಿ. ರೋಲ್ ಕಾಲ್ ಮಾತ್ರ ಸಿಕ್ತು, ಅವ್ರು ಸಿಗ್ಲಿಲ್ವೇ ಸರ್. ಅವ್ರು ಸಿಕ್ಕಿದ್ರೆ ಎಟ್ಟಾಕೊಂಬಂದು ನಿಮ್ ಮುಂದೆ ನಿಲ್ಸಲ್ಲ ಸರ್. ಏನ್ ಸರ್ ಈ ತರ ಗೂಬೆ ಪ್ರಶ್ನೆ ಎಲ್ಲ ಕೇಳ್ತೀರಾ? ರೇ, ಎತ್ತಾಕಂಬರಕ್ ಅವ್ರೇನು ಇಸ್ಕಾನ್ ಮುಂದೆ ಕೂತ್ಕೊಂಡು ಭಿಕ್ಷೆ ಬೇಡ ಭಿಕ್ಷಕರೇನ್ರಿ? ಬೆಂಗಳೂರಿಗೆ ಡಾನ್ ಆಗ್ಬೇಕು ಅಂತ ಮರ್ಡರ್ ಮಾಡಿ ಸೈನೈಟ್ ಶಂಕರ್ ಅಡ್ಡಲಿದ್ದಾರೆ, ಗೊತ್ತೇನ್ರಿ ನಿಮ್ಗೆ? ಸರ್ ಅವ್ರು ಯಾವ ಡಾನ್ಗಳು ಸರ್? 420 ನನ್ನ ಮಕ್ಕಳು ಸರ್. ಇಲ್ಲಿ ಕಡ್ರಿ
ಏನೋ ತಂಗಿ ಗಂಡ ಅಂತ ಈ ಕೇಸ್ ನಿಮಗ್ ಕೊಟ್ಟು ಇನ್ಫಾರ್ಮೇಶನ್ ಕೊಟ್ರೆ ಓ ಹೇಳಿ ಸರ್. ಒಳ್ಳೆ ಕೋತಿಗಳು ತರ ರಕ್ತ ಇದೀರಲ್ರಿ. ಹೇಳಿ ಸರ್, ಹೇಳಿ ಸರ್. ಒಂದ್ ಕೆಲಸ ಮಾಡಿ, ಹ್ಞೂ ಸರ್. ಈಗೆಲ್ಲ ಹೋಗಿ ಹ್ಞೂ ಸರ್. ಫುಲ್ ಫೋರ್ಸ್ ಹೋಗಿ ಸೈನೈಡ್ ಶಂಕರ್ ಅಡ್ಡ ಮೇಲೆ ರೈಡ್ ಮಾಡಿ. ಓಕೆ ಸರ್. ಯಾರಾದ್ರೂ ತಪ್ಪಿಸ್ಕೊಳಕ್ ಪ್ರಯತ್ನ ಮಾಡಿದ್ರೆ ಮಾಡಿದ್ರೆ ಎನ್ಕೌಂಟರ್ ಮಾಡಿ. ಓಕೆ ಸರ್. ದಿಸ್ ಇಸ್ ಮೈ ಆನರ್. ಸರ್ ಏನಂದ್ರೆ ಅಡ್ಡ ಡಾನು ಅಂತೀರಾ, ಈ ಕೇಸ್ ನ ಸಿಒಡಿಗೂ ಸಿಸಿಬಿಗೂ ಅಡ್ಜಸ್ಟ್ ಮಾಡಿ ಒಪ್ಪಿಸ್ಬಿಟ್ರೆ ಹೆಂಗೆ ಸರ್? ಥ್ಯಾಂಕ್ ಯು ಸರ್. ನಾನು ಸಸ್ಪೆಂಡ್ ಆದ್ಮೇಲೆ ಅರ್ಧ ಪೇಮೆಂಟ್ ಮನೆ ಕಳ್ಸ್ಬಿಡಿ ಸರ್. ಹೋಗ್ತೀವಿ ಬಿಡಿ ಸರ್. ಜೈ ಜವಾನ್ ಜೈ ಕಿಸಾನ್. ಇಟ್ಕೊಳ್ಳಿ ಸರ್ ಕೈಯಲ್ಲಿ. ಗನ್ ಕ್ಲೀನ್ ಮಾಡ್ರ. ಹಳೆ ಗನ್ ಕೊಟ್ಟವ್ರೆ ಗೌರ್ಮೆಂಟ್ ನವರು. ನಾನೇ ತಗೊಳ್ಳಿ. ಇಷ್ಟೇನ ರೋಲ್ಕಲು ಸರ್ ಅಷ್ಟೇ ಸರ್. ನನ್ನ ಮಕ್ಕಳು 1 ಲಕ್ಷ ಕವರ್ ಮಾಡಿ ಬರೀ 10,000 ರೂಪಾಯಿ ರೋಲ್ ಕೊಡ್ತಾ ಇದ್ರು ನನಗೆ. ಈ ಕಾಶಿನಾಥ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಕಾಮಿಡಿ. ನನ್ನ ಟೈಟಲ್ಗಳನ್ನ ಸ್ವಲ್ಪ ಇವನಿಗೆ ಹೇಳ್ರು. ಸಾಂಗ್ಲಿ ಅನಂತರ ಶಾಮಿಯಾನ ಕೆಂಪಯ್ಯ UPS ನಮ್ ಚಿಕ್ಕಪ್ಪ ಸರ್. ಅವನಿಲ್ಲಿ ಬೇಕಿತ್ತಾ ಬಿಲ್ಡಪ್? ತೆಲುಗು ರೇಂಜ್ಗೆ ಬಿಲ್ಡಪ್ ಕೊಡ್ರು. ಬೇಪುಲಿ ಪಿಲಿ ಕೊಂಡೆ ಬೇಟಿ ಸಿಂಹಂ ದೊಂಗುಳಿಗೆ ದೊಂಗ ಮಂಚುವಾಡಿಗೆ ಮಂಚುವಾಡು ಸ್ವಲ್ಪ ಹೊಡೀರಿ ಸರ್. ಇರೋ ಸ್ವಲ್ಪ ಚಿಕ್ಕ ಮಕ್ಕಳು ಚಿವುಟ್ದಂಗ ಇದಂಗೆ ಎಳೆ ವಯಸ್ಸಿನ ಹುಡುಗಿರು ಮಸಾಜ್ ಮಾಡಿ 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 ಇದಂಗೆ ಸಿಗ್ನಲ್ ಅಲ್ಲಿ ಬರ್ತಾರಲ್ಲ ಸರ್, ಅವ್ರ ಸ್ಮೈಲ್ ಪರಮಾನಂದ ಅಲ್ವಾ? ಹೌದು. ನೀವು ನಗ್ತವನು ಅಳ್ತವನು ಮಾಮ. ಏನಪ್ಪ ನಗು ಸ್ವಾಮಿಗೆ ಬಗ್ನಿ ಊಟ ಇಕ್ತಾವನಂದ್ರೆ ನಮಗ್ ಬಿಡ್ತಾನೇನೋ ಮಾಮ. ಹಳೆ ಏನ್ ಸರ್ ಬಿರಿಯಾನಿ ಕೊಡ್ತಾ ಇದ್ದೀರಾ? ಈಗ ಅಲ್ಲಿ ಕಿರಿಸ್ತಾ ಇದ್ದಾನಲ್ಲ, ಅವ್ನು ಪಿಕ್ ಪಾಕೆಟ್ ಕೇಸು. ಅದಕ್ಕೆ ಅವನಿಗೆ ಬೆಳಿಗ್ಗೆ ಕುಷ್ಕ ಕೊಟ್ಟಿದ್ವಿ. ನಿಮ್ದು ಮರ್ಡರ್ ಕೇಸು, ಅದಕ್ಕೆ ನಿಮ್ಗೆ ಬಿರಿಯಾನಿ ಕೊಟ್ಟಿದೀವಿ. ತಿಂದು ರೆಡಿಯಾಗಿ ಸಾಹೇಬ್ರು ಬರ್ತಾರೆ. ಏನ್ ಮಾಮ ಅವನು ಸಾಹೇಬ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ತಾವನ. ನನ್ ಮಕ್ಳು ಕುಡಿಯಕ್ ನೀರ್ ಕೊಡ್ತಾ ಇಲ್ವ ಅನ್ಕೊಂಡಿದ್ದೆ, ಬಿರಿಯಾನಿ ಕೊಟ್ಟಾರಲ್ಲ ಮಾಮ. ವಿಷ ಗೀಷ ಹಾಕ್ಬಿಡ್ತಾರ? ಯಾವ್ದಕ್ಕೂ ಬೇಡ ಮಾಮ. ಬಿರಿಯಾನಿ ಎಲ್ಲ ಚೆನ್ನಾಗಿ ತಿಂತಾರೆ ಸರ್. ನಿಜವಾಗ್ಲೂ ಕೊಲೆ ಮಾಡಿದ್ ನಾವಲ್ಲ ಸರ್, ನಿಜವಾಗ್ಲೂ ಸರ್. ಸೂಟ್ ಕೇಸ್ ಯಾವಂತೇನೋ ನನ್ಗೇನ್ ಸರ್ ಗೊತ್ತು ಸರ್. ಬಳ್ಳಾರಿಯಿಂದ ಗಣಿದಣಿಗಳು ಸೂಟ್ ಕೇಸ್ ಕಳ್ಸಿರ್ಬೋದು, ಅದ್ರ ದುಡ್ಡಿರ್ಬೋದು. ಎತ್ಕೋ ಅಂತ ಮಾಮನೇ ಸರ್ ಹೇಳಿದ್ದು. ಕತೆ ಎಲ್ಲ ಬೇಡ, ಬೇಜಾನ್ ಕೇಳಿಸ್ಕೊಂಡಿದ್ದೀನಿ. ಆ ತಲೆ ಯಾರ್ದು ಸರ್? ಮಾದೇಶ್ ನಾಳೆಗೂ ನಂಗೆ ಗೊತ್ತಿಲ್ಲ ಸರ್. ನನ್ ಮೇಲೆ ಏನು ಮಾಡಿದ್ರು ಈಗ ಕೊಡ್ತೀನಿ ಅಷ್ಟ. ಆಮೇಲೆ ಸರ್ ಈ ಟೈಮಲ್ಲಿ ಕಾಮಿಡಿ ಬೇಕಾ ಸರ್? ಅಲ್ಲ ಸರ್, ನಮ್ ಫೇಸ್ ಕಟ್ ನೋಡ್ರೆ ನಾವು ಮಾಡ್ರು ಅಂತ ಅನ್ಸುತ್ತೆ ಸರ್. ಚಿಕ್ಕ ಪಾಪು ಪೊಲೀಸ್ ದೊಣ್ಣೆ ಏಟ್ ಏನಂತ ಗೊತ್ತಾಯ್ತು ತಾನೆ. ಇವನ ಮೇಲೆ ನನ್ಗೆ ಯಾಕೋ ದ್ವೇಷ ಕಣೋ ಸರ್. ಗಾಯ ವಾಸಿ ಆಯ್ತಾ ಸರ್? ನನ್ನ ಕುಟಿಗೆ ಅಡ್ಡಗೆರೆ ಹಾಕೋನಲ್ವಾ ನೀನು? ಲೇ ನಿನ್ನ ಅಡ್ಡಗೆರೆಗೆ ಈ ಉದ್ದ ಗೆರೆ ಸಾಕ ಇಲ್ಲ ಬೇರೆ ಏನಾದ್ರು? ಸರ್ ಪ್ರೆಸ್ ಅವ್ರು ಬಂದಿದ್ದಾರೆ ಸರ್. ನೀವ್ ಯಾಕೆ ಎದ್ರಕತ್ತೀರಾ ಸರ್? ಬಂದಿರೋರು ಪ್ರೆಸ್ ಅವರು ಲಾಯರ್ಗಳೆಲ್ಲ. ಹೋಗ್ರ ನನ್ ಚೇರ್ ತಗೊಂಬರ್ರ. ಹೋಗ್ರ ನಡ್ರಿ ನಡ್ರಿ ಒಳಗೆ ನಡ್ರಿ. ನಾನ್ ಚೇರ್ ಇಟ್ಕೋತೀನಿ. ದಡ್ಡ ಬಲ್ಗಾಲ್ ಕಣ. ಸಿದ್ದೇಶ್, ಯು ಪುಟ್ ಇನ್ ದ ಚೇರ್, ಐ ಪುಟ್ ಇನ್ ದ ಟ್ಯೂಬ್. ಸ್ವಲ್ಪ ಹತ್ರ ಬನ್ನಿ. ಹಲೋ ಹಲೋ ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನಾನೇ ನೀವೇನ್ ಕೇಳಿದ್ರೆ ಆನ್ಸರ್ ಮಾಡ್ತೀನಿ. ಡೋಂಟ್ ವೇಟ್ ಕ್ಯಾಮ್ರಾದಲ್ಲಿ ಬಂದ್ಬಿಡ್ಲಿ. ಹಿಂದೆ ಇರೋ ಆಲ್ ಲೇಡೀಸ್ ಬಾಡಿ ಮುಂದೆ ಬನ್ನಿ. ಆಲ್ ಲೇಡೀಸ್ ಬಾಡಿ ಮುಂದೆ ಬನ್ನಿ. ಅದು ಡಬಲ್ ಮೀನಿಂಗ್ ಆಗ್ಬಿಡ್ತದೆ. ನಾನೆಲ್ಲ ಡಬಲ್ ಮೀನಿಂಗ್ ಹೇಳಿದೆ. ಈ ಲೇಡೀಸ್ ಎಲ್ಲ ಮುಂದೆ ಬನ್ನಿ ಹಿಂದೆ. ಯಾಕಂದ್ರೆ ನಿಮ್ಮಿಂದ ಗಂಡಸರು ಸರಿ ಇಲ್ಲ. ಮುಂದೆ ಬರಮ್ಮ ಸರ್ ಹೇಳಿ ಸರ್. ಕುತ್ಕೊಂಡು ಮಾತಾಡಿ ಸರ್. ನಾನು ಕೂತ್ಕೊಳ್ಳಲ್ಲ ಸರ್. ಡ್ಯೂಟಿಲಿ ಇರ್ಬೇಕಾದ್ರೆ ಯಾವುದೇ ಕಾರಣ
ಕಾಲಕ್ಕೂ ಕೂತ್ಕೊಳ್ಳಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಪೈಲ್ಸ್ ಪ್ರಾಬ್ಲಮ್, ಕೂತ್ಕೊಂಡ್ರೆ ಚುತ್ತದೆ. ಅದನ್ನ ಅವ್ರು ಕೇಳಿದ್ರೆ ಇಲ್ಲ ಸರ್, ಬಗಲ್ ಮೇ ದುಶ್ಮನ್. ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಾನೊಂದು ದೊಡ್ಡ ಮರ್ಡರ್ ಕೇಸ್ ನ ಇವ್ರ ಸರ್ವಿಸ್ ಅಲ್ಲೇ ಫಸ್ಟ್ ಟೈಮ್ ಎಸ್ ಒಂದ್ ಪುಟ್ಗೋಸಿ ಬಿಗ್ ಪ್ಯಾಕೆಟ್ ಸಹ ಹಿಡಿದಿಲ್ಲ. ಎರಡನೇ ಮಾಡಿ ಹಿಂದೆ ಕಣ. ಅದನ್ನವ್ರು ಕೇಳಿದ್ರ ಇಲ್ಲ ಸರ್, ಸಾರಿ ಸರ್. ಮರ್ಡರ್ ಆಗಿರೋರು ಯಾರು ಸರ್? ಅದು ನಾಳೆ ಗೊತ್ತಾಗತ್ತೆ. ಮರ್ಡರ್ ಮಾಡಿರೋರು ಯಾರು ಸರ್? ಅದು ನಾಳೆ ಗೊತ್ತಾಗತ್ತೆ. ಮತ್ತೆ ಯಾಕೆ ಸರ್ ಇವತ್ತು ಪ್ರೆಸ್ ಮೀಟ್ ಕರೆದ್ರಿ? ಅದು ನನಗೊಂದು ಪಬ್ಲಿಸಿಟಿ ಸಿಗ್ಲಿ ಅಂತ. ಇವತ್ತು ನನ್ನ ಫೋಟೋನ ನೀವು ಫ್ರಂಟ್ ಪೇಜ್ ಅಲ್ಲಿ ಹಾಕಿದ್ರೆ ನಾಳೆ ನಿಮಗೆ ಬ್ರೇಕಿಂಗ್ ನ್ಯೂಸ್ ಸಿಕ್ಕಿದ್ರೆ ತಮಾಷೆ ವೆರಿ ಸೀರಿಯಸ್. ಬಿಟ್ಟಿ ಪಬ್ಲಿಸಿಟಿ ಮಾಡೋದಕ್ಕೆ ನೀವು ಸ್ಟಾರಾ ಅಥವಾ ಲೀಡರಾ? ಸರ್ ಇನ್ನೊಂದ್ಸಲ ನೀವು ಹಿಂಗೆ ಮಾಡ್ರೆ ಬ್ರೇಕಿಂಗ್ ನ್ಯೂಸ್ ಆಗ್ಬಿಡ್ತೀರಾ ಅಷ್ಟೇ. ನೀವೇ ಮರ್ಡರ್ ಆಗ್ಬಿಡ್ತೀರಾ ಅಂತ ಸರ್. ಒಳಗಡೆ 3 ಜನ ಲಾಯರ್ ಇದಲ್ಲ ಕರಿಯ. ಎಲ್ಲಿಗೆ ಹೋಗ್ತಾ ಇದ್ರ? ಏನೋ ಪ್ರಾಬ್ಲಮ್ ಇಲ್ಲಿ? ಏನೋ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ಗಾಡಿ ತಗೊಂಡ್ರಲ್ಲೇ ಓಡಕ್ಕಾಗಲ್ಲ ಕಣ. ಪೈಲ್ಸ್ ಅಟ್ಯಾಕ್ ಅಂದ್ರೆ ಎಲ್ರು ಒಟ್ಟಿಗೆ ಅಟ್ಯಾಕ್. ಲಾಕ್ ಮಾಡ್ಬಿಟ್ಟಿದ್ವಿ, ಬನ್ನಿ ಸರ್. ಲಾಕ್ ಮಾಡ್ಬಿಟ್ರಾ? ದಟ್ ಈಸ್ ಕಾಲ್ಡ್ ಪೊಲೀಸ್. ಹೊಡಿಗಿಡಂಗಿಲ್ಲ, ಏಟ್ಬಿಟ್ಟಿದ್ದೆ. ಅಕಸ್ಮಾತ್ ಹೊಡಿಲೇಬೇಕು. ಏನಿದು ಅರೆಸ್ಟ್ ಆಗ್ಬಿಟ್ರು ಅಂದ್ರು. ಇವ್ರೆಲ್ಲ ಅವತಾರ ಪಿಚ್ ಹತ್ರ ಡೈ ಹೊಡ್ಕೊಂಡ್ ಬರ್ತಾವ್ರೆ. ರೈಟ್ ಕೊಂಡ ಬಂದ್ರ ಸರ್ ಆ ಕಡೆ ಹೋಗಿರಲ್ಲ ಸರ್, ಆ ಕಡೆ ಸಿಕ್ಕಾಬಿಟ್ಟಿದ್ರೆ ಈ ಕಡೆ ಹೋಗಿರೋದು ಸರ್. ಅಟ್ಯಾಕ್. ಟೈಮ್ ಎಷ್ಟಾಯ್ತು? 1:30 ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬಂದಿದ್ಯಾಣ ಸರ್. ಕರೆಕ್ಟ್. ನೋಡು, ಇನ್ನು ಅನ್ಫಿನಿಶ್ಡ್ ಬಿಲ್ಡಿಂಗ್ ಕಣೋ. ಎಲ್ಲ ಹೀರೋಗಳು ವಿಲನ್ಗಳು ಇಲ್ಲೇ ಇರ್ಲೇಬೇಕು, ಫೈಟ್ ಮಾಡ್ಲೇಬೇಕು. ಕಡೆಗೆ ನಾವು ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಲೇಬೇಕು. ನಾವು ಓದಿದ್ರೆ ಲೇ ಪಿಕ್ಚರ್ ಮುಗಿ ಅಲ್ವಾ? ಶುಭಂ ಕಾರ್ಡ್ ಹಾಕ್ಬೇಕು ಅಂದ್ರೆ ಪೊಲೀಸ್ನವ್ರು ಎಂಡೆಲ್ಲ ಅರೆಸ್ಟ್ ಮಾಡ್ಲೇಬೇಕಲ್ಲ. ಹೌದು, ನಾನೇ ಕೊಡೋಗ್ಲಿ, ನಾನೆಲ್ಲ ಕೊಲೆ ಮಾಡಿದ್ದು. ಸರ್ 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 ಯಾರದು? ಯಾರೋ ನನ್ನ ಅರೆಸ್ಟ್ ಮಾಡಿ ಸರ್. ಯಾಕ? ನೀವು ಅರೆಸ್ಟ್ ಮಾಡಿ ಸರ್, ನಾನು ಹೇಳ್ತೀನಿ. ತುಂಬಾ ಕೆಲಸ ಇದೆ ಕಣೋ. ಎಲ್ಲೋ ವಿಲನ್ಗಳು ಮೇಲೆ ಸಿಕ್ಕಾಕೊಂಡವ್ರೆ. ಅವ್ರನ್ನ ಅರೆಸ್ಟ್ ಮಾಡಿ ಆಮೇಲೆ ಅರೆಸ್ಟ್ ಮಾಡಿ ಸರ್. ಕಡಿಸಿ ನಿನ್ ತಲೆ ತೆಗ್ದು ನಾನೇ ಸರ್. ಈಗ ಅರೆಸ್ಟ್ ಮಾಡಿ ಸರ್. ಆ ಕರಡಿಸಿ ನಿನ್ ತಲೆನ ಕಳ್ಳನ ಮಕ್ಕಳು ಸೂಟ್ ಕೇಸ್ ಹಾಕಿ ತಂದಿದ್ರು. ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಅವರಲ್ಲ ಸರ್, ಅರೆಸ್ಟ್ ಮಾಡಿ ಸರ್, ಪ್ಲೀಸ್ ಸರ್. ಸರ್ ಯಾವ್ದೋ ಹುಡುಗಿ ಕೈ ಕೊಟ್ಟು ಇಲ್ಲ ಇಲ್ಲ ಸರ್, ಇಲ್ಲ ಸರ್, ಅರೆಸ್ಟ್ ಮಾಡಿ ಸರ್. ಅವರು ಇನ್ಸ್ಪೆಕ್ಟರ್ ಅಲ್ಲ, ಈ ಬಿಲ್ಡಿಂಗ್ ಕಾಯೋ ವಾಚ್ಮೆನ್. ನೋಡಿ ಸರ್, ನಿಮ್ಮನ್ನು ತುಳಿದ್ಬಿಟ್ಟು ನಿಮ್ ಪೊಸಿಷನ್ ಬರಕ್ ತೊಂದ್ರೆ ಕೊಡ್ತಿದ್ದ ಕೊಟ್ಟೆ ಸರ್. ಎಲ್ಲ ಕಳ್ಳನ ಮಕ್ಕಳು ಸಿಕ್ಕಾಬಟ್ಟೆ ಗಲಾಟೆ ಮಾಡ್ತಾರೆ. ಇವ್ನ ಹಂಗೆ ಬಿಡಬಾರ್ದು ಕಂಡ್ರು. ಅರೆಸ್ಟ್ ಮಾಡ್ಲೇಬೇಕು. ತಗೊಳ್ಳಿ ಸರ್. ಅಲ್ಲಿ ಏನಿದೆ? ಯಾರು ಈ ಕಡೆ ತಿರುಗಿ ನೋಡ್ತಾ ಇಲ್ಲ? ಒಂದ್ ನಿಮಿಷ ಸರ್. ನಾವೇ ಅಲ್ವಾ? ಇನ್ನು ಮಕ್ಕಳು ನಾವು ಫೈರ್ ಮಾಡೋ ತನಕ ನಾವು ಮಾತು ಕೇಳಲ್ಲ ಕಣ. ಫೈರ್! ಎಲ್ಲ ಮಜೂರುಗಳು ಸ್ಟಿಲ್ ಆಗ್ಬಿಟ್ಟವ್ರೆ. ದಟ್ ಈಸ್ ಪೊಲೀಸ್. ಪೊಲೀಸ್ ಬನಿಯನ್. ಏನ್ರಿ ಇದು? ಎಲ್ರು ಸುಮ್ಮನೆ ನಿಂತವ್ರೆ. ಎಲ್ಲೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇದೆ.
economic is the study of human behavior in relation to ends and scarce, which are capable of alternative uses. Studied about ಅದೀನ ಬೇರೆ micro and ಕಾಯ್ತಿರ್ತಾನೆ. macroeconomics. ಈ ಲೆಕ್ಚರರ್ ಕೊರಿತಿದ್ದಾನೆ. Microeconomics is the study of ಯಾವಾಗ human ಬೆಲ್ ಹೊಡೆಯುತ್ತೋ. behavior in the individual. ಎಲ್ಲೋದ್ಲಪ್ಪ ಹೇಳು. ಹಾಯ್ ಮಧು. ಹಾಯ್ ದೀನಾ. ಮಧು, ನಿನ್ಗೋಸ್ಕರ ಕಾಯೋ ಒಂದೊಂದು ಕ್ಷಣನು ರೈಸರ್ ಇಂದ ಕುಯ್ಕೊಳಗಾಗತ್ತೆ ಮಧು. ನನ್ಗೂ ಅಷ್ಟೇ ದೀನಾ. ಐ ಲವ್ ಯು ಸೋ ಮಚ್. ಇವನ ಎಲ್ಲೋಳು ಇನ್ನು ಬಂದಿಲ್ಲ ಗುರು. ನನ್ನ ಮಗ ದಿನ ಲಿಫ್ಟ್ ಕಿಸ್ ಹೊಡೆದು ನಾಲ್ಗೆಲ್ಲ ಒಳಗೆ ಹೇಳ್ಕೊಂಡ್ಬಿಟ್ಟಿದ್ದ. ಬಾಯ ಅದು ತೊಟ್ಟಿ. ಗುರು ಗುರು ನೋಡಿದ್ರು. ಹೇಗಿದೆ ಗೆಟಪ್ಪು? ಫ್ಯಾಂಟಾಸ್ಟಿಕ್ ಆಗಿದೆ. ಈ ಸರಿ ನನಗೆ ಫಸ್ಟ್ ಪ್ರೈಸ್. ಈ ನನ್ ಮಗ ನಾನು ನೋಡ್ದಾಗೆಲ್ಲ ವಾಂತಿ ಮಾಡ್ಕೊಂತಾನೋ. ನಾಳೆ ಚೆಚ್ಚೋ ನನ್ನ ಮಗನಿಗೆ. ನೀನು ನೋಡ್ದಾಗೆಲ್ಲ ವಾಂತಿ ಮಾಡ್ಕೊಂತೀಯನೋ? ನನ್ನ ಮೇಲೆ ವಾಂತಿ ಮಾಡ್ಕೊಂಡಲ್ಲೋ ಗುರು. ನೀನ್ ನೋಡೋದೇನು? ನಿನ್ನ ಹೆಸರು ಹಿಡಿದುಕೊಂಡೆ ನನ್ನ ಮೇಲೆ ವಾಂತಿ ಮಾಡ್ಕೊಂಡ್ಬಿಟ್ಟ ಗುರು. ಸರ್ ನಂಗೆ ಟಿ ಸಿ ಕೊಟ್ಬಿಡಿ ಸರ್. ನಾನು ಕಾಲೇಜ್ ಬಿಟ್ಟು ಹೊರಟೋಗ್ತೀನಿ. ಯಾಕಯ್ಯ? ಎಕ್ಸಾಮ್ಗೆ 3 ತಿಂಗಳಿದೆ, ಕಾಲೇಜ್ ಆಗ್ಬಿಡ್ತೀಯಾ? ಸರ್ ಕಾರಣ ಮಾತ್ರ ಕೇಳ್ಬಿಡಿ ಸರ್. ನನಗೆ ಕಾರಣ ಗೊತ್ತು. ಆ ದಿನ ಸಾರಿ ಸರ್. ಯು ಸ್ಟುಪಿಡ್ ರಾಸ್ಕಲ್. ಇದನ್ನೇನು ಪ್ರಿನ್ಸಿಪಲ್ ಚೇಂಬರ್ ಅಂತ ತಿಳ್ಕೊಂಡಿದ್ಯೋ ಅಥವಾ ವಾಶ್ ಬೇಸಿನ್ ಅಂತ ತಿಳ್ಕೊಂಡಿದ್ಯೋ? ಟೇಕ್ ದ ಟಿಸಿ ಅಂಡ್ ಗೆಟ್ ಔಟ್. ಹಾಯ್. ನೀವೆಲ್ಲ ಮನುಷ್ಯ ಇಲ್ಲ ಮೂಸ ನಾಯಿಗಳ? ಯಾವಾಗ ನೋಡಿದ್ರು ನಂಗೆ ಫಾಲೋ ಮಾಡ್ತಾ ಇರ್ತೀರಲ್ಲ? ಅದು ಅಣ್ಣನ ಆರ್ಡ್ರು. ನಿಮ್ಗೆ ಎಷ್ಟು ಸಲ ಹೇಳಿಲ್ಲ ಈ ತರ ಚಡ್ಡಿ ಹಾಕೊಂಡು ಓಡಾಡಬಾರ್ದು ಅಂತ? ಅದು ನನ್ನ ಇಷ್ಟ. ಆದ್ರೆ ಅಣ್ಣನಿಗೆ ಇಷ್ಟ ಇಲ್ಲ. ನಾನ್ ನಿನ್ ಅಣ್ಣನ್ಗೋಸ್ಕರ ಇರೋದಲ್ಲ. ಅಂದ ಮೇಲೆ ನೀವ್ ಇಲ್ಲಿ ಇರಬಾರ್ದು. ನಿಮಗ್ ಬೇರೆ ಜಾಗನೇ ಇದೆ, ಬನ್ನಿ. ಏಯ್, ಮೊದಲು ನೀವೆಲ್ಲ ಇಲ್ಲಿನ ಜಾಗ ಖಾಲಿ ಮಾಡಿ, ಇಲ್ಲ ಹಳೆ ಕೆರ ಕಿತ್ತೋಗ್ವರ್ಗು ಹೊಡಿತೀನಿ. ಏನ ಮಚ್ಚ ಇದು ಬಿಟ್ರೆ ಮಾತಾಡ್ತಾನೆ ಅವ್ರೆ. ಅಯ್ಯೋ ಕಾಪಾಡಿ. ಕರ್ಕೊಂಬಂದ್ರ ಬಿಡು. ಅಣ್ಣಂಗೆ ಈ ತರ ಬಟ್ಟೆ ನೋಡಕ್ ಇಷ್ಟ ಇಲ್ಲ. ಬನ್ನಿ ಹೋಗೋಣ. ಏನಕ್ಕೆ? ಬನ್ನಿ ಅದ್ಗೆ, ಬನ್ನಿ. ಅಯ್ಯೋ ಕರ್ಮ. ಅದ್ಗೆ ಬಟ್ಟೆ ಬಿಚ್ಕೊಡಿ. ಏನಕ್ಕೆ? ಬಿಚ್ಕೊಡಿ ಅದ್ಗೆ. ಸರಿ ಕೊಡೋ. ಅದ್ಗೆ ನಿಮ್ಮನ್ನ ಈ ರೀತಿ ನೋಡ್ಬೇಕು ಅಂತ ಅಣ್ಣ ಎಷ್ಟು ದಿವ್ಸನ ಕಾದಿದ್ರು ಗೊತ್ತಾ? ದೇವ್ರೇನಾದ್ರೂ ಪ್ರತ್ಯಕ್ಷ ಆಗಿ ವರ ಕೊಡೋ ತರ ಇದ್ದಿದ್ರೆ ಅಣ್ಣ ತಪಸ್ಸೆ ಮಾಡಿರೋರು. ನಿಜ ಹೇಳ್ಬೇಕು ಅಂದ್ರೆ ಇವತ್ತಿನ ದಿನ ಸುವರ್ಣಾಕ್ಷರದಲ್ಲಿ ಬರ್ದಿರ್ಬೇಕಾಗಿರೋ. ಸಿಕ್ಕಾಪಟ್ಟೆ ಸ್ಟನ್ಗಳೆಲ್ಲ ಬೇಡ. ಅದ್ ಯಾವನು ನಿಮ್ಮಣ್ಣ ಬಚ್ಚಿಟ್ಕೊಂಡು ಕೂತ್ಕೊಂಡಿರೋ ಬಚ್ಚ ನನ್ ಮಗ? ಧೈರ್ಯ ಇದ್ರೆ ಮುಂದ್ ಬರ ಕೇಳೋ. ಅದ್ಕೆ ಅಣ್ಣ ನೀನಾ? ಇನ್ ಎಷ್ಟು ದಿವಸ ಅಂತ ಹೀಗೆ ಕಾಟ ಕೊಡ್ತೀಯೋ? ಕಾಟ ಅಲ್ಲ, ಪ್ರೀತಿ ನಿನ್ನ ಪಡಿಬೇಕು ಅನ್ನೋ ಹಠ. ಅಲ್ಲ, ಕೆಟ್ಟ ಚಟ. ನೀನ್ ಏನೇ ಹೇಳು, ನನ್ನ ಪ್ರೀತಿ ಕಾವೇರಿ ನೀರಷ್ಟು ಪವಿತ್ರ. ನಿನ್ ಕೋತಿ ಮೂತಿನ ಕಾವೇರಿಗೆ ಹೋಲಿಸ್ಬೇಡ.
ಹಾಗಾದ್ರೆ ಗಾಳಿ ಎಷ್ಟೇ ಪವಿತ್ರ. ಉಸಿರು ಕಟ್ ಸತ್ತೋಗ್ತೀಯ. ಬೆಂಕಿ ಎಷ್ಟಾದ್ರೆ ಸುಟ್ಟು ಬೂದಿ ಆಗ್ತೀಯ. ಬೆಂಕಿಲಿ ಸುಟ್ಟು ಕರಕಲ ಆದ್ರೆ ಚಿಂತೆ ಇಲ್ಲ. ನೀನು ನನಗೆ ಬೇಕು, ನಿನ್ನ ಪ್ರೀತಿ ನನಗೆ ಬೇಕು. ಐ ಆಮ್ ಇನ್ ಲವ್. ಹೇಳು. ಹೌದದ್ಕೆ ಅವ್ರಿಗೆ ಶಕ್ತಿ ನೀವು, ಅವ್ರ ಸ್ಫೂರ್ತಿ ನೀವು, ಅವ್ರ ಬಾಳಿನ ಬೆಳಕು ನೀವು, ಪ್ರಸಾದದ ಹೂವ ನೀವು, ಅವ್ರ ಪೂಜ್ಸೋ ಹೆಣ್ಣು ನೀವೇ, ಅವ್ರ ಪ್ರೀತಿಸೋ ಹೆಂಡತಿನೂ ನೀವೇ. ಬೇಕು ಬೇಕು ಬೇಕು. ಅಯ್ಯಪ್ಪ. ಏಯ್, ನಾನ್ ಇಷ್ಟಿಷ್ಟೇ ಬಟ್ಟೆ ಹಾಕೋಬೇಕು, ಹೀಗೆ ಇರ್ಬೇಕು ಅಂತ ಹೇಳಕ್ ನೀನ್ ಯಾವ ಊರ್ ದೊಣ್ಣೆ ನಾಯಕನು? ಇನ್ನೊಂದ್ಸಲ ನನ್ ಹಿಂದೆ ಹುಡುಗರು ಕಳ್ಸೋದಾಗ್ಲಿ ಗಲಾಟೆ ಮಾಡ್ಸೋದಾಗ್ಲಿ ಮಾಡಿದ್ಯೋ ಲೇ, ನಿನಗದ್ ಯಾವ ಸುರಸುಂದರಾಗ ಸಿಗ್ತಾನೆ ಅಂತ ನಮ್ಮಂತ ಹಳೆ ದೋಸ್ತುಗಳನ್ನೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇದೆಯೇ? ನಿನ್ನ ಆಟ ಹುಡುಗಾಟಕ್ಕೆಲ್ಲ ಒಂದಲ್ಲ ಒಂದಿನ ಪೊಲೀಸ್ ಸ್ಟಾಪ್ ಇಡ್ಲಿಲ್ಲ. ನನ್ನ ಹೆಸರು ನಿನ್ನ ಹೆಸರಲ್ಲ, ಯಾಕೆ ಹೇಳ್ತೀಯ ಬಿಡು. ಹಾಯ್ 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 ಹಾಯ್. ವೆಲ್ಕಮ್ ಟು ಯುವರ್ ಅಭಿಷೇಕ್. ಐ ಆಮ್ ಕಾಯ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಾರಿ, ಯುರೋಪ್ ಅಲ್ಲಿ ವೆಲ್ಕಮ್ ಮಾಡೋದೇ ಹೀಗೆ. ಇದಕ್ಕೆ ಪೆಕ್ ಅಂತ ಕರೀತಾರೆ. ನೀವು ಇಲ್ಲಿರೋ ತನಕ ಇದನ್ನೆಲ್ಲ ಕಲಿಯೋದು ಒಳ್ಳೇದು. ನೀವು ಸ್ವಲ್ಪ ಬಾಯಿ ತೊಳ್ಕೊಂಡ್ರೆ ಇನ್ನೂ ಒಳ್ಳೇದು. ಪ್ಲೀಸ್ ಬನ್ನಿ 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 ಬನ್ನಿ. 1 ಮಿನಿಟ್. ಯಾಕೆ? ಇದನ್ನ ಎಸ್ಕಲೇಟರ್ ಅಂತ ಕರೀತಾರೆ. ಇದ್ರ ಮೇಲೆ ನೀವು ನಿಂತ್ಕೊಂಡ್ರೆ ಸಾಕು, ಕೆಳಗೆ ಅದೇ ಕರ್ಕೊಂಡು ಹೋಗ್ಬಿಡುತ್ತೆ. ಓಕೆ, ಬಿ ಕೇರ್ಫುಲ್. ಓಕೆ ಮೇಡಮ್, ಬಿ ಕೇರ್ಫುಲ್. ಬನ್ನಿ 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 ಬನ್ನಿ. ನಿಮ್ಗೆ ಇದೆಲ್ಲ ಬಹಳ ಚೆನ್ನಾಗಿ ಗೊತ್ತು ಅನ್ಸುತ್ತೆ. 20 ವರ್ಷದಿಂದ ಇಲ್ಲೇ ಇದ್ದೀನಲ್ಲ. ಏರ್ಪೋರ್ಟ್ ಅಲ್ಲ? ಹಲೋ, ಏರ್ಪೋರ್ಟ್ ಅಲ್ಲ, ಯುರೋಪ್ ಅಲ್ಲಿ ನೋಡಿ. ಅಯ್ಯೋ, ಕಾಯ್. ಸಾರಿ, ನಮಗ್ ನಿಮ್ ತರ ಇಳಿಬೇಕು ಅಂತ ಗೊತ್ತಾಗ್ಲಿಲ್ಲ, ಮಾಮೂಲಿಯಾಗಿ ಇಳಿದ್ಬಿಟ್ವಿ. ಮಿಸ್ಸಸ್ ಕಾಯ್ ಅವ್ರು ಏನಾಗಿದ್ದಾರೆ? ಹಣ್ಣಾಗಿದ್ದಾರೆ. ಅಂದ್ರೆ ಡೆತ್ ಬೆಡ್ ಅಲ್ಲಿ ಇದಾರಾ? ಓ ಹಲೋ, ಸಾರಿ. ನಾನು ಹೇಳಿದ್ದು ಫಿಸಿಕಲಿ ಅಲ್ಲ, ಮೆಂಟಲಿ. ಪಕ್ವವಾಗಿ ಹಣ್ಣಾಗಿ ಮನೇಲಿದ್ದಾರೆ. ಇಂಡಿಯನ್? ಯುರೋಪಿಯನ್. ಅಂದ್ರೆ ಲವ್ ಮ್ಯಾರೇಜ್? 20 ವರ್ಷದ ಕೆಳಗೆ ಆಕಸ್ಮಿಕವಾಗಿ ಪರಿಚಯ ಆಯ್ತು. ಇಟ್ಸ್ ಅ ಲಾಂಗ್ ಸ್ಟೋರಿ, ಯುನೋ. ಬ್ಯಾಕ್ ಬ್ಯಾಕ್ ಬ್ಯಾಕ್. ಹಲೋ, ಯಾ SP ಮೆಣಸಿನಕಾಯಿ ಸ್ಪೀಕಿಂಗ್. ಯಾ ಸಿಂಗ್. ಓಕೆ ಓಕೆ ಓಕೆ, 1 ಮಿನಿಟ್. ಯು ನೋ ರೋಕೋ ಆಫ್ ಹೋಟೆಲ್? Yes, I know. ಓಕೆ. ಯಾ ಓಕೆ, ಯು ಕ್ಯಾನ್ ಗೋ, Okay. ಯು ಕ್ಯಾನ್ ಗೋ. ಹಲೋ ಹಲೋ, ಹಾಯ್, ನಾನಿನ್ನೂ ಹತ್ತಿಲ್ಲ. Take your keys, please. ಥ್ಯಾಂಕ್ ಯು. Thank you. ಎಕ್ಸ್ಕ್ಯೂಸ್ ಮೀ. ಸಾರಿ, ಟ್ಯಾಕ್ಸಿ ಡ್ರೈವರ್ಗಳೆಲ್ಲ ಸಿಕ್ಕಾಪಟ್ಟೆ ಸ್ಪೀಡ್. ಹೌದು, ಅಡ್ರೆಸ್ ಹೇಳಿದ್ರೆ ಸಾಕು, 10ವರೆಗೂ ವೆಯ್ಟೇ ಮಾಡಲ್ಲ. ಕೀಸ್ ತೊಗೊಂಡಿದ್ದೀರಾ? ಬೆಳಿಗ್ಗೆ 10 o'clock ಶಾರ್ಪ್ ನಾವು ಮೆಬೆಲಿನ್ ಕಂಪನಿಯಲ್ಲಿ ಇರಬೇಕು. 10 o'clock ನಾವು ಅಲ್ಲಿರ್ಬೇಕು ಅಂದ್ರೆ 9 o'clock ಎಲ್ಲ ಇಲ್ಲಿಂದ ನಾವು ಹೊರಟು ಬಿಡಬೇಕು. 8:50ಗೆ ನೀವು ಲಾಬಿಲಿ ಇರಬೇಕು. 8:45 ನೀವು ಲಿಫ್ಟ್ ಅಲ್ಲಿ ಇರಬೇಕು. ಇಂಡಿಯನ್ ಟೈಮಿಂಗ್ ತರ 10 ಅಂದ್ರೆ 11 o'clock ಹೊರಡೋದಲ್ಲ. ಓಕೆ, ಹಾಗೆ ನಾವಿರ್ಬೇಕು ಅಂದ್ರೆ ನೀವೀಗ ರೈಟ್ ಹೇಳ್ಬೇಕು. ಥ್ಯಾಂಕ್ ಯು, ಬಾಯ್.